press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಇಲ್ಲಿಯವರೆಗೆ ನಾವು ಮಾನವನ ಶ್ವಾಸಕಾಂಗ ವ್ಯೂಹ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಅದರಲ್ಲಿರುವಂತಹ ವಿವಿಧ ರಚನೆಗಳ ಪಾತ್ರ ಏನು, ಯಾವ ರೀತಿ ಕೆಲಸ ನಿರ್ವಹಣೆ ಮಾಡ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಇಲ್ಲಿವರೆಗೆ ನಾವು ಆಹಾರ ಜೀರ್ಣ ಆಗೋದ್ರ ಬಗ್ಗೆ ಕಲ್ತ್ಕೊಂಡ್ವಿ. ಆಹಾರ ಜೀರ್ಣ ಆಯಿತು, ಹೀರಿಕೆ ಆಯಿತು, ಪ್ರತಿಯೊಂದು ಜೀವಕೋಶಕ್ಕೂ ತಲುಪತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಶ್ವಾಸಕೋಶಗಳಲ್ಲಿ ಇರುವಂತಹ ಈ ಆಲ್ವಿಯೋಲೈ ಅಥವಾ ಗಾಳಿಗೂಡುಗಳ ಮೂಲಕ ಗಾಳಿಯ ಹೀರಿಕೆ ಆಗಿದೆ. ಆಕ್ಸಿಜನ್ನು ಈ ಹಿಮೋಗ್ಲೋಬಿನ್ ಮೂಲಕ ಪ್ರತಿಯೊಂದು ಕೋಶವನ್ನು, ದೇಹದ ಪ್ರತಿಯೊಂದು ಭಾಗವನ್ನು ತಲುಪತ್ತೆ ಅಂತ ನಾವು ಹೇಳಿದ್ವಿ. ಹಾಗಿದ್ರೆ ಹೇಗೆ ತಲುಪ್ತು, ಯಾವ ರೀತಿ ತಲುಪತ್ತೆ? ನಮ್ಮ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಜೀವಕೋಶಕ್ಕೂ ಆಹಾರ ತಲುಪಬೇಕು, ಆಕ್ಸಿಜನ್ ಅಗತ್ಯ ಇದೆ. ಆಕ್ಸಿಜನನ್ನು ಪಡ್ಕೊಂಡ್ಬಿಟ್ಟು ಆಹಾರವನ್ನು ಪುನಃ ಬ್ರೇಕ್ ಡೌನ್ ಮಾಡಿ ಶಕ್ತಿಯ ಬಿಡುಗಡೆ ಆಗಬೇಕಿದೆ. ಕೋಶ ಚಟುವಟಿಕೆಗಳಿಗಾಗಿ ಶಕ್ತಿಯ ವಿನಿಯೋಗ ಆಗುತ್ತೆ. ದೇಹದ ಪ್ರತಿಯೊಂದು ಜೀವಕೋಶವನ್ನು ತಲುಪುತ್ತೆ. ಮೆದುಳಿನ ಜೀವಕೋಶಗಳಿಗೂ ತಲುಪಬೇಕು, ನಮ್ಮ ಕೈ ಬೆರಳುಗಳ ಜೀವಕೋಶಕ್ಕೂ ತಲುಪಬೇಕು, ಹಾಗೆ ನಮ್ಮ ಪಾದಗಳಿಗೆ ತಲುಪಬೇಕು. ಎಲ್ಲ ಕಡೆ ಜೀವಕೋಶಗಳಿವೆ. ಎಲ್ಲ ಜೀವಕೋಶಗಳಿಗೂ ಸರಬರಾಜು ಆಗಬೇಕು, ಆಹಾರ ಸರಬರಾಜು ಆಗಬೇಕು, ಆಕ್ಸಿಜನ್ ಸರಬರಾಜು ಆಗಬೇಕು. ಅಷ್ಟೇ ಅಲ್ಲ, ಈ ಕೋಶೀಯ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಹೌದು ತಾನೇ? ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತವೆ. ಪ್ರತಿಯೊಂದು ಜೀವಕೋಶಗಳು ತ್ಯಾಜ್ಯವನ್ನು ಹೊರಹಾಕ್ತವೆ, ಆಹಾರವನ್ನು ಪಡ್ಕೋತವೆ, ಆಕ್ಸಿಜನನ್ನು ಪಡ್ಕೋತವೆ. ಅದೇ ರೀತಿ ಎಷ್ಟೊಂದು ತ್ಯಾಜ್ಯ, ಬೇರೆ ಬೇರೆ ರೂಪದಲ್ಲಿ ತ್ಯಾಜ್ಯ ಕೂಡ ಅಲ್ಲಿಂದ ರಿಲೀಸ್ ಆಗುತ್ತೆ. ಅದು ಏನಾಗಬೇಕು, ಕಾರ್ಬನ್ ಡೈಆಕ್ಸೈಡ್ ಆಗಿದ್ದರೆ ಮತ್ತೆ ಅದು ಶ್ವಾಸಕೋಶಗಳಿಗೆ ಬಂದು ಈ ಗಾಳಿಗೂಡುಗಳ ಮೂಲಕ ದೇಹದಿಂದ ಹೊರಗಡೆ ಹೋಗುತ್ತೆ, ನಾವು ಹೊರಹಾಕೋ ಗಾಳಿ ಮೂಲಕ. ಅದೇ ರೀತಿ ಬೇರೆ ಬೇರೆ ಆಗಿರುವಂತಹ ತ್ಯಾಜ್ಯಗಳು, ದ್ರವ ತ್ಯಾಜ್ಯ ಇರಬಹುದು, ಘನ ತ್ಯಾಜ್ಯ ಇರಬಹುದು, ಅವು ಕೂಡ ಪರ್ಟಿಕ್ಯುಲರ್ ಆಗಿರುವಂತಹ ಅಂಗಗಳಿಗೆ ಹೋಗಬೇಕಿದೆ, ಅಲ್ಲಿಂದ ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕಿದೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಹಾಗಿದ್ರೆ ಪ್ರತಿಯೊಂದು ಜೀವಕೋಶವನ್ನು ಆಹಾರ ತಲುಪುತ್ತೆ, ಪ್ರತಿಯೊಂದು ಜೀವಕೋಶವನ್ನು ಆಕ್ಸಿಜನ್ ತಲುಪಬೇಕು, ಪ್ರತಿಯೊಂದು ಜೀವಕೋಶದಿಂದ ಬಿಡುಗಡೆಯಾಗಿರುವಂತಹ ತ್ಯಾಜ್ಯಗಳನ್ನು ತೊಗೊಂಡು ಬಂದು ದೇಹದಿಂದ ಹೊರಗಡೆ ಹಾಕಬೇಕು. ಅಂದರೆ ಇಲ್ಲಿ ಏನೋ ಒಂದು ವಿಶೇಷವಾಗಿರುವಂತಹ ಒಂದು ವ್ಯವಸ್ಥೆ ಇದೆ ನಮ್ಮ ದೇಹದಲ್ಲಿ. ಅದೇನು ಮಾಡ್ತಿದೆ, ಎಲ್ಲ ಕಡೆ ಓಡಾಡ್ತಾ ಇದೆ, ದೇಹದ ಪ್ರತಿಯೊಂದು ಕೋಶವನ್ನು ತಲುಪ್ತಾ ಇದೆ. ಯಾವುದು ಹಾಗಿದ್ರೆ? ಅದು ರಕ್ತ. ರಕ್ತದ ಬಗ್ಗೆ ನೀವು ಅಂದರೆ ಈ ಕನೆಕ್ಟಿವ್ ಟಿಶ್ಯೂಗಳ ಬಗ್ಗೆ ಓದಿದ್ದೀರಿ ಈಗ ಆಲ್ರೆಡಿ. ರಕ್ತವನ್ನು ಸಂಯೋಜಕ ಅಂಗಾಂಶ ಅಂತ ನಾವು ಕರಿತೀವಿ. ದೇಹದ ಎಲ್ಲ ಕಡೆ ಹರಿದಾಡುವಂತಹ, ಓಡಾಡುವಂತಹ ಅಂಗಾಂಶ ಅದು. ಹೆಚ್ಚಿಗೆ ಕನೆಕ್ಟಿವಿಟಿ ಇದೆ ದೇಹದ ಎಲ್ಲ ಭಾಗಗಳೊಂದಿಗೆ, ಅದಕ್ಕೆ ಕನೆಕ್ಟಿವಿಟಿ ಇದೆ. ರಕ್ತವನ್ನು ಏನಂತ ಕರಿತೀವಿ? ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಈ ರಕ್ತದ ಮೂಲಕ ಏನಾಗುತ್ತೆ, ಎಲ್ಲ ಕಡೆನೂ ಆಹಾರ ಓಡಾಡುತ್ತೆ, ಎಲ್ಲ ಜೀವಕೋಶಗಳಿಗೂ ತಲುಪತ್ತೆ, ಆಕ್ಸಿಜನ್ ತಲುಪತ್ತೆ, ಕೆಂಪು ರಕ್ತ ಕಣಗಳಲ್ಲಿರುವಂತಹ ಹಿಮೋಗ್ಲೋಬಿನ್ನ ಮೂಲಕ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡು ಕರಗಿದ ರೂಪದಲ್ಲಿ ಬರುತ್ತೆ, ನಮ್ಮ ದೇಹದಿಂದ ಹೊರಗಡೆ ಹೋಗೋ ವ್ಯವಸ್ಥೆ ಆಗುತ್ತೆ, ತ್ಯಾಜ್ಯಗಳು ಕೂಡ ಹೊರಗಡೆ ಹೋಗುವಂಥದ್ದು ನಡೆಯುತ್ತೆ. ಸೊ ರಕ್ತದ ಬಗ್ಗೆ ನೀವು ಕಲ್ತಿದ್ದೀರಿ. ರಕ್ತವನ್ನು ಸಂಯೋಜಕ, ಎಂಥ ಸಂಯೋಜಕ ಅಂಗಾಂಶ? ಅದು ದ್ರವರೂಪಿ ಸಂಯೋಜಕ ಅಂಗಾಂಶ. ಆದ್ದರಿಂದಲೇ ಎಲ್ಲ ಕಡೆ ಓಡಾಡೋಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು. ದ್ರವರೂಪಿ ಸಂಯೋಜಕ ಅಂಗಾಂಶ ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನು ಹೊಂದಿದೆ. ಇದು ಕೂಡ ನಿಮಗೆ ಗೊತ್ತಿದೆ. ಈ ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮದಲ್ಲಿ ಎಲ್ಲ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿ ಇರ್ತವೆ ಮಕ್ಕಳೇ. ಸೊ ರಕ್ತ ಅಥವಾ ಇದರ ಮೇನ್ ಕಾಂಪೋನೆಂಟ್ಸ್ ನಾವು ಹೇಳೋದಾದರೆ RBC ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಪ್ರಮುಖವಾಗಿ ಇರ್ತವೆ. ಇವುಗಳ ಕೆಲಸವೂ ನಿಮಗೆ ಗೊತ್ತಿದೆ. ಈ ಕೆಂಪು ರಕ್ತ ಕಣಗಳ ಕೆಲಸ ಏನು? ಆಕ್ಸಿಜನನ್ನು ತೊಗೊಂಡು ಹೋಗೋದು ಹಿಮೋಗ್ಲೋಬಿನ್ನ ಮೂಲಕ ಎಲ್ಲ ಕಡೆ, ಎಲ್ಲ ಜೀವಕೋಶಗಳಿಗೂ ಕೂಡ, ಎಲ್ಲ ಭಾಗಗಳಿಗೂ ಕೂಡ ಆಕ್ಸಿಜನ್ನ ಸಪ್ಲೈ ಮಾಡುವಂಥದ್ದು. ಇನ್ನು WBC ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕೊಡ್ತವೆ, ಫಾರಿನ್ ಬಾಡೀಸ್ ವಿರುದ್ಧ ಹೋರಾಡ್ತವೆ, ನಮ್ಮ ದೇಹವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ತೊಡಕೊಂಡಿರ್ತವೆ. ಇನ್ನು ಈ ಕಿರುತಟ್ಟೆಗಳು, ಇವುಗಳ ಕೆಲಸ ಎಲ್ಲ ನೀವು ಓದಿದ್ದೀರಿ, ಮತ್ತೆ ಮುಂದೆ ನೋಡೋಣ ಅದ್ರ ಬಗ್ಗೆ. ಆಹಾರ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ. ಸೊ ಆಕ್ಸಿಜನನ್ನು ಕೆಂಪು ರಕ್ತ ಕಣಗಳು ಕೊಡುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ನ ಕಥೆ ಏನು? ಈಗ ಆಲ್ರೆಡಿ ಓದಿದ್ದೀವಿ. ಹೆಚ್ಚು ಕರಗುತ್ತೆ ಅದು. ಸೊ ಕರಗಿದ ರೂಪದಲ್ಲಿ ಓಡಾಡುತ್ತೆ, ಅಂದರೆ ರಕ್ತದಲ್ಲಿ ಅಥವಾ ಈ ಪ್ಲಾಸ್ಮಾದಲ್ಲಿ ಕರಗಿದ ರೂಪದಲ್ಲಿ ಇದನ್ನು ಈ ಪ್ಲಾಸ್ಮಾ ಸಾಗಿಸುತ್ತೆ.
ಅದೇ ರೀತಿ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಕೂಡ ಅಷ್ಟೇ ಸಾಗಾಣಿಕೆ ಆಗಬೇಕು ಅಂತ ಹೇಳಿದ್ರೆ ರಕ್ತದ ಮೂಲಕವೇ ಅದು ಸಾಧ್ಯ. ಅಷ್ಟೇ ಅಲ್ಲ, ಲವಣಗಳಂತಹ ಇತರ ವಸ್ತುಗಳನ್ನು ಕೂಡ ರಕ್ತದಿಂದ, ಇವು ಕೂಡ ಏನಾಗುತ್ತೆ, ರಕ್ತದಿಂದ ಸಾಗಿಸಲ್ಪಡ್ತವೆ. ಅಂದರೆ ಇದರಿಂದ ನಮ್ಗೆ ಏನು ಅರ್ಥ ಆಗ್ತಿದೆ, ದೇಹದ ಪ್ರತಿಯೊಂದು ಕೋಶಕ್ಕೂ ಆಹಾರ ತಲುಪಬೇಕು ಅಂದರೆ, ಆಕ್ಸಿಜನ್ ತಲುಪಬೇಕು ಅಂದರೆ, ಅವುಗಳಿಂದ ಬಿಡುಗಡೆ ಆದಂತಹ ತ್ಯಾಜ್ಯ ಹೊರಗೆ ಹೋಗಬೇಕು ಅಂದರೆ ರಕ್ತದ ಮೂಲಕವೇ ಸಾಧ್ಯ. ಸೊ ರಕ್ತ ಎಲ್ಲ ಕಡೆ ಹರಿದಾಡಬೇಕು, ಇದು ಈ ಕಾನ್ಸೆಪ್ಟ್ ನಮಗೆ ಗೊತ್ತಾಯ್ತು. ಈಗ ದೇಹದ ಪ್ರತಿಯೊಂದು ಕೋಶಗಳಿಗೂ ಕೂಡ ಏನಾಗಬೇಕು, ಇದೆಲ್ಲ ಸರಬರಾಜು ಆಗಬೇಕು ಅಂದರೆ ರಕ್ತ ಏನಾಗ್ತಿರಬೇಕು, ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರಬೇಕು, ಹರಿದಾಡ್ತಾ ಇರಬೇಕು. ಹೇಗೆ ಸಾಧ್ಯ, ರಕ್ತ ಹೇಗೆ ಹರಿದಾಡುತ್ತೆ? ಹಾಗಿದ್ರೆ ಈ ರಕ್ತ ಹರಿದಾಡೋದಕ್ಕೆ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆಯ ಅಗತ್ಯ ಇದೆ, ಒಂದು ಪಂಪಿನ ಅಗತ್ಯ ಇದೆ. ಮಾನವನ ಹೃದಯ ಈ ಪಂಪಿಂಗ್ ಕೆಲಸವನ್ನು ಮಾಡುತ್ತೆ. ಸೊ ಪಂಪ್ ಮಾಡಬೇಕಲ್ವ? ಈಗ ಒಂದು ಎಕ್ಸಾಂಪಲ್ ನೋಡೋಣ, ತುಂಬ ಕಾಮನ್ ಆಗಿರುವಂತಹ ಉದಾಹರಣೆ. ನಿಮ್ಮ ಮನೆಯಲ್ಲಿ ತೊಟ್ಟಿ ಇದೆ, ತೊಟ್ಟಿಯಲ್ಲಿ ನೀರು, ಅದು ಈಗ ಏನಾಗಬೇಕು, ನಿಮ್ಮ ಮನೆ ಒಳಗಡೆ ಇರುವಂತಹ ನಲ್ಲಿಗಳಲ್ಲಿ ಬರಬೇಕದು. ಹೇಗೆ ಸಾಧ್ಯ? ಓವರ್ ಹೆಡ್ ಟ್ಯಾಂಕಿಗೆ ಹೋಗಬೇಕು ಮೊದಲು ನೀರು, ಓವರ್ ಹೆಡ್ ಟ್ಯಾಂಕಿಗೆ ಹೋಗಿ ಅಲ್ಲಿ ಕಲೆಕ್ಟ್ ಆಗಿ ಅಲ್ಲಿಂದ ಪೈಪ್ಲೈನ್ ಕನೆಕ್ಷನ್ ಇರುತ್ತೆ, ನಿಮ್ಮ ಮನೆಗಳಿಗೆ ನಲ್ಲಿಗಳಲ್ಲಿ ನೀರು ಬರುತ್ತೆ. ಈ ಕೆಳಗಡೆ ಇರುವಂತಹ ನೀರು ಮೇಲ್ಗಡೆ ಮೊದಲು ಪಂಪ್ ಆಗಬೇಕು, ಓವರ್ ಹೆಡ್ ಟ್ಯಾಂಕಿಗೆ ಪಂಪ್ ಆಗಬೇಕು. ಹೇಗೆ ಸಾಧ್ಯ ಅದು? ಮೇಲ್ಗಡೆ ಹೋಗೋ ಹೇಗೆ ಸಾಧ್ಯ? ಪಂಪ್ ಮಾಡ್ತೀರಿ ಅಲ್ವಾ, ಮೆಷಿನ್ ಇರುತ್ತೆ, ಪಂಪ್ ಮಾಡ್ತೀರಿ, ಅದ್ರ ಮೂಲಕ ನೀರು ಮೊದಲು ಮೇಲಕ್ಕೆ ಹೋಗುತ್ತೆ, ಓವರ್ ಹೆಡ್ ಟ್ಯಾಂಕನ್ನು ತುಂಬುತ್ತೆ, ನಂತರ ಅಲ್ಲಿಂದ ಸಣ್ಣ ಸಣ್ಣ ಬೇರೆ ಬೇರೆ ಕನೆಕ್ಷನ್ಸ್ ಇರುತ್ತೆ, ಪೈಪ್ಲೈನ್ಸ್ ಮೂಲಕ ಏನಾಗುತ್ತೆ, ನಮ್ಮ ಮನೆ ಒಳಗಡೆ ನೀರು ಬರುತ್ತೆ ನಲ್ಲಿಗಳ ಮೂಲಕ. ಅದೇ ರೀತಿ ರಕ್ತವನ್ನು ಕಂಟಿನ್ಯೂಸ್ ಆಗಿ ಪಂಪ್ ಮಾಡೋ ಹಾಗೆ ಮಾಡೋಕ್ಕೆ ಒಂದು ಮೆಷಿನ್ ಇದೆ ನಮ್ಮ ದೇಹದಲ್ಲಿ, ಅದನ್ನು ಏನಂತ ಹೇಳ್ತೀವಿ? ಹೃದಯ ಅಂತ ಕರಿತೀವಿ, ಮಾನವನ ಹೃದಯ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಇಲ್ಲಿ ಡಯಾಗ್ರಾಮ್ ನೀವು ನೋಡ್ತಾ ಇದ್ದೀರಿ, ಮಾನವನ ಹೃದಯದ ಛೇದನೋಟ. ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್, ನಿಮಗೆ ಕಲಿಯೋದಕ್ಕೆ ಇರುತ್ತೆ ಪರೀಕ್ಷೆಗಳಲ್ಲಿ. ಈ ಚಿತ್ರವನ್ನು 3 ಅಂಕಗಳಿಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್, ನೀವು ಕೂಡ ಇದನ್ನು ಬರೆಯೋದನ್ನು ರೂಢಿ ಮಾಡ್ಕೋಬೇಕಿದೆ. ಈ ಡಯಾಗ್ರಾಮ್ನ ಎಕ್ಸ್ಪ್ಲನೇಷನ್ಗಿಂತ ಮುಂಚೆ ಹೃದಯದ ಬಗ್ಗೆ ಒಂದೆರಡು ಇಂಪಾರ್ಟೆಂಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಹೃದಯ ಒಂದು ಮಸ್ಕ್ಯುಲರ್ ಆರ್ಗನ್ ಅಂತ ನಾವು ಅದನ್ನು ಕರಿತೀವಿ. ಸೊ ಸ್ನಾಯುವಿನಿಂದಾದ ಒಂದು ಅಂಗ ಹೃದಯ. ಇದು ಎಲ್ಲಿರುತ್ತೆ? 2 ಶ್ವಾಸಕೋಶಗಳ ನಡುವೆ, ಚೆಸ್ಟ್ ರೀಜನ್, ನಮ್ಮ ಎದೆ ಭಾಗದಲ್ಲಿ ಇರುತ್ತೆ. 2 ಶ್ವಾಸಕೋಶಗಳ ನಡುವೆ ಇರುತ್ತೆ. ಸ್ವಲ್ಪ ಎಡಗಡೆ ಓರೆಯಾಗಿರುತ್ತೆ, ಒಂಚೂರು ಹೆಚ್ಚಿಗೆ ಎಡಭಾಗಕ್ಕೆ ಓರೆಯಾಗಿ ಓರಿಯೆಂಟೇಷನ್ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಇದರ ಗಾತ್ರ ನಮ್ಮ ಮುಷ್ಟಿಯಷ್ಟು ಅಂತ ಹೇಳ್ತಾರೆ. ಇದರ ತೂಕ ಮಾನವರಲ್ಲಿ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಇದರ ತೂಕ ಗಂಡು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಅಡಲ್ಟ್ಸಲ್ಲಿ ನಾನು ಹೇಳ್ತಾ ಇರೋದು, ಪ್ರಬುದ್ಧರಲ್ಲಿ. ಹೆಣ್ಣು ಮಕ್ಕಳಲ್ಲಾದರೆ ಸುಮಾರು 270 ರಿಂದ 280 ಗ್ರಾಮ್ನಷ್ಟು ತೂಗುತ್ತೆ. ಗಂಡು ಮಕ್ಕಳಲ್ಲಾದರೆ 320 ರಿಂದ 340 ಗ್ರಾಮ್ನಷ್ಟು ತೂಗುತ್ತೆ ಅಂತ ಹೇಳ್ತಾರೆ. ಸೊ ಆನ್ ಆನ್ ಆವ್ರೇಜ್ ಏನಂತ ಹೇಳ್ಬೋದು, ಸುಮಾರು 300 ಗ್ರಾಮ್ನಷ್ಟು ಇದರ ತೂಕ ಇದೆ ಅಂತ ನಾವು ಹೇಳ್ಬಹುದು. ಆವ್ರೇಜ್, 2 ಆವ್ರೇಜ್ ತೊಗೊಂಡು ಸುಮಾರು 300-310 ಗ್ರಾಮ್ನಷ್ಟು ತೂಕ ಇದೆ ನಮ್ಮ ಹೃದಯ ಅಂತ ಅಂದಾಜು ಮಾಡಲಾಗಿದೆ ಮಕ್ಕಳೇ. ಸೊ ಇದರ ತೂಕ ಎಷ್ಟು ಅಂತ ನೋಡಿದ್ವಿ. ಇನ್ನು ಹೃದಯದ ಬಡಿತದ ಬಗ್ಗೆನೂ ನೀವು ಆಲ್ರೆಡಿ ಕೇಳಿರ್ತೀರಿ, ತಿಳ್ಕೊಂಡಿರ್ತೀರಿ. 1 ನಿಮಿಷಕ್ಕೆ ನಮ್ಮ ಹೃದಯ ಸುಮಾರು 65 ರಿಂದ 80 ಸತಿ ಬಡ್ಕೊಳ್ಳುತ್ತೆ. ಅಂದರೆ ಬಡ್ಕೊಂಡ್ರೆ ಒಂದು ನಾರ್ಮಲ್ ರೇಂಜ್ ಅಂತ. ಡಿಪೆಂಡಿಂಗ್ ಆನ್ ಏಜ್ ಅದನ್ನು ಬೇರೆ ಬೇರೆ ರೇಂಜ್ ಕೊಡ್ತಾರೆ. ಅದರ ನಾರ್ಮಲ್ ಆಗಿ ಅಡಲ್ಟ್ಸಲ್ಲಿ ಸುಮಾರು 65 ರಿಂದ 75 ಅಥವಾ 80 ಬಾರಿ 1 ನಿಮಿಷಕ್ಕೆ ಹೃದಯ ಬಡ್ಕೊಂಡ್ರೆ ಅದು ನಾರ್ಮಲ್ ರೇಂಜ್ ಅಂತ. ಸೊ 70-75 ನಾರ್ಮಲ್, ತುಂಬ ನಾರ್ಮಲ್ ರೇಂಜ್ ಅಂತ ಹೇಳ್ತಾರೆ. 1 ನಿಮಿಷಕ್ಕೆ ಹೃದಯದ ಬಡಿತ. 1 ನಿಮಿಷಕ್ಕೆ ಎಷ್ಟು ಸತಿ ಬಡಿಯುತ್ತೆ ಅಂದರೆ ದಿನಕ್ಕೆ ಎಷ್ಟು ಸತಿ ಬಡಿಬೋದು ಲೆಕ್ಕ ಹಾಕಿ ನೋಡೋಣ. ದಿನಕ್ಕೆ ನಮ್ಮ ಹೃದಯ ಸುಮಾರು 1 ಲಕ್ಷ ಸಾರಿ ಬಡಿಯುತ್ತಂತೆ. ಇನ್ನು ನಮ್ಮ ಹೃದಯ ಪಂಪ್ ಮಾಡುವಂತಹ ರಕ್ತ ಎಷ್ಟು ಗೊತ್ತಾ? ಒಂದು ದಿನಕ್ಕೆ ಸುಮಾರು 7200 ಲೀಟರ್ನಷ್ಟು ರಕ್ತವನ್ನು ನಮ್ಮ ಹೃದಯ 1 ದಿನಕ್ಕೆ ಪಂಪ್ ಮಾಡುತ್ತಂತೆ ಮಕ್ಕಳೇ.
ಸುಮಾರು 7200 ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡುತ್ತೆ ಒಂದು ದಿನಕ್ಕೆ. ಸೊ ಇಷ್ಟೆಲ್ಲ ವಿಶೇಷತೆ ಇರುವಂತಹ ನಮ್ಮ ಹೃದಯ ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಈ ಹೃದಯ ಏನು ಮಾಡುತ್ತೆ, ರಕ್ತವನ್ನು ಪಂಪ್ ಮಾಡುತ್ತೆ, ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ. ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಟರ್ಮ್ಸ್ ಇದೆ. ರಕ್ತನಾಳಗಳು ತುಂಬ ಪ್ರಮುಖವಾದದ್ದು. ಈ ರಕ್ತನಾಳಗಳ ಮೂಲಕವೇ ರಕ್ತ ಹೋಗೋದು. ಈ ರಕ್ತನಾಳಗಳು ದೊಡ್ಡ ಪೈಪ್ಲೈನ್ ಅಂತ ಒಂದು ಅಂದಾಜು ಮಾಡ್ಕೊಳ್ಳಿ. ಆ ದೊಡ್ಡ ಪೈಪ್ಲೈನ್ ಮತ್ತೇನಾಗುತ್ತೆ, ಮುಂದೆ ಬೈಫರ್ಗೇಟ್ ಆಗ್ತಾ ಆಗ್ತಾ ಸಣ್ಣ ಸಣ್ಣ ಪೈಪ್ಲೈನ್ ಆಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಅಭಿಧಮನಿಗಳು, ಅಪಧಮನಿಗಳು ಅಂತ ಇವೆ. ಅವು ಮುಂದೆ ಏನಾಗುತ್ತೆ, ಮತ್ತೆ ಸಣ್ಣ ಸಣ್ಣದಾಗಿ ಬೈಫರ್ಗೇಟ್ ಆಗ್ತಾ ಆಗ್ತಾ ಕ್ಯಾಪಿಲರೀಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಯಾವ್ಯಾವು? ಅಪಧಮನಿಗಳು, ಅಭಿಧಮನಿಗಳು ಮತ್ತು ಲೋಮನಾಳಗಳು, ಕ್ಯಾಪಿಲರೀಸ್. ಇದು 3 ಇಂಪಾರ್ಟೆಂಟು ಹೃದಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಟರ್ಮ್ಸು. ಬ್ಲಡ್ ವೆಸಲ್ಸ್, ರಕ್ತನಾಳಗಳು. ಸೊ ಪ್ರಮುಖವಾದಂತಹ ರಕ್ತನಾಳಗಳು ಅಪಧಮನಿಗಳು, ಅಭಿಧಮನಿಗಳು ಮತ್ತು ಲೋಮನಾಳಗಳು. ಅವುಗಳ ಬಗ್ಗೆ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ನಂತರದಲ್ಲಿ ಹೃದಯದ ಚಿತ್ರ, ಅಂದರೆ ಹೃದಯಕ್ಕೆ ಇರುವಂಥ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಯಾವ್ಯಾವ ಪಾರ್ಟ್ಸ್ ಇದೆ ಮತ್ತು ಹೃದಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಮಕ್ಕಳೇ. ಸೊ ಹೃದಯದ ಬಗ್ಗೆ ಅರ್ಥ ಮಾಡ್ಕೊಳ್ಳುವಾಗ ಈ ರಕ್ತನಾಳಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವುಗಳ ಬಗ್ಗೆ ಒಂದೆರಡು ಲೈನಲ್ಲಿ ನೋಡೋಣ. ತುಂಬ ಪ್ರಮುಖವಾದದ್ದು ಯಾವ್ಯಾವುದು ನಮ್ಮ ದೇಹದಲ್ಲಿ ಇರುವಂತಹ ರಕ್ತನಾಳಗಳು? ಅಪಧಮನಿಗಳು, ಈ ಅಪಧಮನಿಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿವೆ. ಇದರ ಪ್ರಮುಖವಾದ ಕೆಲಸ, ಇವು ಸಾಧಾರಣವಾಗಿ ರಕ್ತವನ್ನು ಅಥವಾ ಶುದ್ಧ ರಕ್ತ ಅಂತ ಹೇಳ್ತೀವಿ ಇದನ್ನು, ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ, ದೇಹದ ವಿವಿಧ ಭಾಗ ಅಥವಾ ವಿವಿಧ ಅಂಗಗಳಿಗೆ ಸಾಗಿಸುತ್ತದೆ ಅಥವಾ ಕೊಂಡೊಯ್ಯುತ್ತದೆ. ನೋಡಿ, ಜಾಸ್ತಿ ಪ್ರೆಷರಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಈ ಅಪಧಮನಿಗಳ ಒಂದು ಭಿತ್ತಿ ದಪ್ಪವಾಗಿರುತ್ತಂತೆ, ದಪ್ಪವಾದ ಭಿತ್ತಿಯನ್ನು ಹೊಂದಿವೆ ಇವು. ಇನ್ನು ಅಭಿಧಮನಿಗಳು ಇವು ಸಾಧಾರಣವಾಗಿ ಇದಕ್ಕೆ ಉಲ್ಟಾ ಇವು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ದರೆ, ಈ ಅಭಿಧಮನಿಗಳು ಏನು ಮಾಡ್ತವೆ, ವಿಭಿನ್ನ ಅಂಗಗಳಿಂದ, ಬೇರೆ ಬೇರೆ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿಸುತ್ತವೆ. ಇನ್ನು ಅಭಿಧಮನಿಗಳಲ್ಲಿ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿ ಇರೋದಿಲ್ಲ. ಹಾಗಾಗಿ ಇವಕ್ಕೆ ದಪ್ಪವಾದ ಭಿತ್ತಿಯ ಅಗತ್ಯವಿಲ್ಲ. ಸೊ ಅಪಧಮನಿಗಳು ರಕ್ತವನ್ನು, ಎಂಥ ರಕ್ತ ಅಂತ ನಾನು ಹೇಳಿದೆ, ಇಲ್ಲಿ 2 ಇಂಪಾರ್ಟೆಂಟ್ ಟರ್ಮ್ಸ್ ನಿಮಗೆ ಮತ್ತೆ ನೆನಪಿರಬೇಕು. ಶುದ್ಧ ರಕ್ತ, ಅಶುದ್ಧ ರಕ್ತ ಅಂತ ಹೇಳ್ತೀವಿ. ಅಶುದ್ಧ ರಕ್ತ ಅಂದರೆ ಕಸ ಕಡ್ಡಿ ತುಂಬಿಕೊಂಡಿರೋ ರಕ್ತ ಅಂತ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಶುದ್ಧ ರಕ್ತ ಅಂದರೆ ಆಕ್ಸಿಜನ್ ಪೂರಿತ ರಕ್ತ ಅಂತ, ಅಂದರೆ ಆಕ್ಸಿಜನ್ ಹೇರಳವಾಗಿ ಇರುವಂತಹ ರಕ್ತ. ಅಶುದ್ಧ ರಕ್ತ ಅಂದರೆ ಆಕ್ಸಿಜನ್ ಕೊರತೆ ಇರುವಂಥ ರಕ್ತ, ಅಲ್ಲಿ ಆಕ್ಸಿಜನ್ ಹೆಚ್ಚಿಗೆ ಇಲ್ಲ, ಕಾರ್ಬನ್ ಡೈಆಕ್ಸೈಡ್ ಪ್ರಮುಖವಾಗಿ ಇರುವಂಥದ್ದು, ಕಾರ್ಬೋನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ.
ಸೊ ಪ್ಯೂರ್ ಬ್ಲಡ್, ಶುದ್ಧ ರಕ್ತ ಅಂತ ಹೇಳಿದ್ರೆ ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ಯುಕ್ತ ರಕ್ತ, ಆಕ್ಸಿಜನ್ ಹೇರಳವಾಗಿ ಇರುವಂತಹ ರಕ್ತವನ್ನು ಶುದ್ಧ ರಕ್ತ ಅಂತ ಹೇಳ್ತೀವಿ. ಇನ್ನು ಅಶುದ್ಧ ರಕ್ತ ಅಂತ ಹೇಳಿದ್ರೆ ಆಕ್ಸಿಜನ್ನ ಕೊರತೆ ಇರುವಂಥದ್ದು, ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ CO2 ಹೆಚ್ಚಿಗೆ ಇರುವಂತಹ ರಕ್ತವನ್ನು ಅಶುದ್ಧ ರಕ್ತ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಅಪಧಮನಿಗಳ ಕೆಲಸ ಏನು? ಸಾಧಾರಣವಾಗಿ ಇವೇನು ಮಾಡ್ತವೆ ಅಂದರೆ ರಕ್ತವನ್ನು ಹೃದಯದಿಂದ, ಹೃದಯ ಭಾಗದಿಂದ ಅಂದರೆ ಶುದ್ಧವಾದ ರಕ್ತವನ್ನು ದೇಹದ ಬೇರೆ ಬೇರೆ ಅಂಗಗಳಿಗೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತವೆ. ಹಾಗಾಗಿ ಇವುಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿರ್ತವೆ. ಅದು ಮೇನ್ ಡಿಫ್ರೆನ್ಸ್ ಇವೆರಡಕ್ಕೂ. ಅಪಧಮನಿ ಅಭಿಧಮನಿಗಳಿಗೆ ಮೇನ್ ಡಿಫ್ರೆನ್ಸ್ ಏನು? ಅಪಧಮನಿಗಳಲ್ಲಿ ಭಿತ್ತಿ ದಪ್ಪವಾಗಿರುತ್ತೆ, ಇನ್ನು ಅಭಿಧಮನಿಗಳಿಗೆ ದಪ್ಪವಾದ ಭಿತ್ತಿ ಇರೋದಿಲ್ಲ, ಸ್ವಲ್ಪ ತೆಳುವಾದ ಭಿತ್ತಿಯನ್ನು ಹೊಂದಿರ್ತವೆ. ಅಭಿಧಮನಿಗಳ ಕೆಲಸ ಏನು? ವಿಭಿನ್ನ ಅಂಗಗಳಿಂದ, ಬೇರೆ ಬೇರೆ ಅಂಗಗಳಿಂದ ರಕ್ತವನ್ನು, ಎಂಥ ರಕ್ತ? ಅಶುದ್ಧ ರಕ್ತವನ್ನು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುವಂತಹ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ತರ್ತವೆ. ಈ ಹೃದಯದ ಮೂಲಕ ಏನಾಗುತ್ತೆ, ಮತ್ತು ಅದು ಶ್ವಾಸಕೋಶಗಳಿಗೆ ಹೋಗಿ ಶುದ್ಧ ರಕ್ತವಾಗಿ ಮತ್ತೆ ಹೃದಯಕ್ಕೆ ಮರಳುತ್ತೆ, ಹೃದಯದಿಂದ ಮತ್ತೆ ದೇಹದ ವಿವಿಧ ಭಾಗಗಳಿಗೆ ಹೋಗ್ತಾ ಇರುತ್ತೆ. ಅಪಧಮನಿಗಳು ಅಭಿಧಮನಿಗಳು ಮೇನ್ ಪೈಪ್ಲೈನ್ ಇದ್ದಂಗೆ, ನೀರು ಹೋಗೋದಕ್ಕಿರುವಂತಹ ಮೇನ್ ಪೈಪ್ಲೈನ್ ಅಂತ ನಾವು ಅರ್ಥ ಮಾಡಿಕೊಂಡ್ರೆ, ಇದು ಫರ್ದರ್ ಮತ್ತೆ ಏನಾಗುತ್ತೆ, ಸಣ್ಣ 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 ಪೈಪ್ಲೈನ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಅವುಗಳನ್ನು ಲೋಮನಾಳಗಳು ಅಂತ ಹೇಳ್ತೀವಿ. ಸ್ಮಾಲೆಸ್ಟ್ ಬ್ಲಡ್ ಕ್ಯಾಪಿಲರೀಸ್, ಅತ್ಯಂತ ಸಣ್ಣ ರಕ್ತನಾಳಗಳನ್ನು ಲೋಮನಾಳಗಳು ಅಂತ ಹೇಳ್ತೀವಿ ಮಕ್ಕಳೇ. ಸೊ ಲೋಮನಾಳಗಳು ಅಂದರೆ ಇದೆರಡಕ್ಕೂ ಸಂಬಂಧಪಟ್ಟಿರುವಂಥದ್ದು. ಅತ್ಯಂತ ಸಣ್ಣ ರಕ್ತನಾಳಗಳು ಪ್ರತಿಯೊಂದು ಜೀವಕೋಶಕ್ಕೂ ಸಪ್ಲೈ ಆಗಬೇಕಲ್ವಾ, ರಕ್ತ ಪ್ರತಿಯೊಂದು ಜೀವಕೋಶದ ಸಂಪರ್ಕದಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಅತ್ಯಂತ ಸಣ್ಣವಾದಂತಹ ನಾಳಗಳು, ಇವನ್ನ ಲೋಮನಾಳಗಳು ಅಂತ ಹೇಳ್ತೀವಿ. ಈ ಲೋಮನಾಳಗಳ ಒಂದು ಗಾತ್ರ ಕೂಡ ತುಂಬ ಸಣ್ಣದಾಗಿರುತ್ತೆ. ಒಂದು ಜೀವಕೋಶದಷ್ಟು ದಪ್ಪವಾಗಿರ್ತವಷ್ಟೇ ಇವು ಲೋಮನಾಳಗಳು. ಇವು ಅತ್ಯಂತ ಸಣ್ಣ ಅಥವಾ ಅತ್ಯಂತ ಸಣ್ಣ ರಕ್ತನಾಳಗಳು. ಇವು ಎಷ್ಟು ಸಣ್ಣವು ಅಂತ ಹೇಳಿದ್ರೆ, ಇವುಗಳ ದಪ್ಪ ಕೇವಲ ಒಂದು ಜೀವಕೋಶ ಎಷ್ಟು ದಪ್ಪ ಇರಬಹುದೋ ಒಂದು ಜೀವಕೋಶದಷ್ಟು ದಪ್ಪನಾದ ಭಿತ್ತಿಯನ್ನು ಹೊಂದಿರ್ತಾವಷ್ಟೆ. ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿರ್ತವೆ. ಸೊ ಇವುಗಳ ಮೂಲಕನೇ ಈ ಗೇಷಿಯಸ್ ಎಕ್ಸ್ಚೇಂಜು ಇವೆಲ್ಲ ಆಗುವಂಥದ್ದು ಮಕ್ಕಳೇ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ನ ಒಂದು ವಿನಿಮಯ ಆಗುವಂಥದ್ದು ಎಲ್ಲವೂ ಕೂಡ ಹೀಗೆ. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ಈ ವಸ್ತುಗಳ ವಿನಿಮಯ ಈ ತೆಳುವಾದ ಭಿತ್ತಿಯ ಮೂಲಕವೇ ನಡೆಯುತ್ತದೆ. ಸೊ ಇಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಾವು ಅರ್ಥ ಮಾಡ್ಕೊಂಡ್ವಿ. ಇದಾದ ನಂತರ ಹೃದಯದ ಚಿತ್ರದ ಕಡೆ ನಾವು ಗಮನ ಕೊಡೋಣ. ಮಾನವನ ಹೃದಯದ ಛೇದ ನೋಟ. ಇದು ಬರೆಯುವಾಗ ಮೊದಲು ಈ ಭಾಗವನ್ನು ಬರ್ಕೊಂಡ್ಬಿಡಿ. ಹೃದಯವನ್ನು ಮೇಯ್ನಾಗಿ ಎರಡು ಭಾಗ, ಎಡ ಹೃದಯ ಬಲ ಹೃದಯವನ್ನಾಗಿ ಡಿವೈಡ್ ಮಾಡೋದು ಸೆಪ್ಟಮ್. ಸೊ ಹಾಗಾಗಿ ಮೊದಲು ಈ ಭಾಗವನ್ನು ಹೀಗೆ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ನಿಮಗೆ ಚಿತ್ರ ಬರೆಯೋದು ಸುಲಭ ಆಗುತ್ತೆ. ಇಲ್ಲಿಂದ ಪ್ರಾರಂಭ ಮಾಡಿ ಚಿತ್ರ ಬರೆಯೋದು. ಸೆಪ್ಟಮ್ ಏನು ಮಾಡುತ್ತೆ, ಮಧ್ಯ ಇರುವಂತಹ ಒಂದು ಗೋಡೆ ಥರ ಇದು ಹೃದಯವನ್ನು ಎರಡು ಭಾಗ ಆಗಿ ಡಿವೈಡ್ ಮಾಡುತ್ತೆ. ಬಲ ಹೃದಯ, ಎಡ ಹೃದಯ, ಅಥವಾ ಹೃದಯದ ಬಲಭಾಗ ಮತ್ತು ಎಡಭಾಗ ಅಂತ. ತುಂಬ ಮಕ್ಕಳು ಒಂದು ಬರೆಯುವಾಗ ಒಂದು ಮಿಸ್ಟೇಕ್ ಮಾಡ್ತಾರೆ. ಈ ಕಡೆ ಭಾಗವನ್ನು ಬಲಭಾಗ ಅಂತ ಬರೀತಾರೆ. ಚಿತ್ರವನ್ನು ನಮ್ಮ ಎದುರಿಗೆ ಇಟ್ಕೊಂಡಾಗ ನಮ್ಮ ಬಲಭಾಗ ಇಲ್ಲಿ ಬಲಭಾಗ ಅಂತ ಬರೀತಾರೆ, ನಮ್ಮ ಎಡಭಾಗ ಇರೋದನ್ನು ಎಡ ಹೃದಯ ಅಂತ, ಹೃದಯದ ಎಡಭಾಗ ಅಂತ ಬರೀತಾರೆ. ಆದರೆ ಚಿತ್ರ ಹೀಗೆ ಬರೆದಿದ್ದೀರಾ ಅಂದರೆ ನೀವು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡು ಎಡ ಬಲ ಅನ್ನೋದನ್ನು ಡಿಸೈಡ್ ಮಾಡಬಾರ್ದು. ಚಿತ್ರ ಹೇಗಿದೆಯೋ ಆ ಡೈರೆಕ್ಷನಲ್ಲಿ ನಿಂತ್ಕೊಳ್ಳಿ. ಇವಾಗ ನಿಮ್ಮ ಬಲಗೈ ಇರೋದು ಹೃದಯದ ಬಲಭಾಗ ಆಗುತ್ತೆ, ನಿಮ್ಮ ಎಡಗೈ ಎಡಭಾಗ ಇರೋದು ಹೃದಯದ ಎಡಭಾಗ ಆಗುತ್ತೆ. ಕರೆಕ್ಟಾ ನೋಡಿ?
ನಾವು ಚಿತ್ರ ಹೇಗೆ ಬರೆದಿದ್ದೀವೋ ಆ ಥರ ಅದಕ್ಕೆ ವಿರುದ್ಧವಾಗಿ ಎದುರಿಗೆ ನಿಂತ್ಕೋಬಾರ್ದು. ಆ ಡೈರೆಕ್ಷನಲ್ಲಿ ನಿಂತ್ಕೊಂಡಾಗ ನಮ್ಮ ಎಡಭಾಗ ಹೃದಯದ ಎಡಭಾಗ ಆಗಿರುತ್ತೆ, ನಮ್ಮ ಬಲಗೈ ನಮ್ಮ ಬಲಭಾಗ ಹೃದಯದ ಬಲಭಾಗ ಆಗಿರುತ್ತೆ ಮಕ್ಕಳೇ. ಗೊತ್ತಾಗ್ತಿದೆಯಾ? ಸೊ ಸೆಪ್ಟಮ್ ಹೃದಯವನ್ನು ಎರಡು ಭಾಗವನ್ನಾಗಿ ವಿಂಗಡಣೆ ಮಾಡುವಂಥ ಒಂದು ವಾಲ್, ಒಂದು ಗೋಡೆ ಇದ್ದ ಹಾಗೆ. ಇನ್ನು ನಮಗೆ ಗೊತ್ತಿದೆ ಹೃದಯದಲ್ಲಿ 4 ಕವಾಟಗಳಿವೆ ಅಂತ, ಹೌದು ತಾನೆ? ಸೊ ಹೃತ್ಕರ್ಣ, ಹೃತ್ಕುಕ್ಷಿ, ಇದ್ರ ಬಗ್ಗೆ ನೀವು ಓದಿದ್ದೀರಿ. ಇದನ್ನು ಈ ಕವಾಟಗಳು ಡಿವೈಡ್ ಮಾಡ್ತಾ ಇವೆ. ಸಾರಿ, ಹೃದಯಕ್ಕೆ 4 ಕೋಣೆಗಳಿವೆ. ಸೊ 4 ಕೋಣೆಗಳು, 2 ಹೃತ್ಕರ್ಣಗಳು, 2 ಹೃತ್ಕುಕ್ಷಿಗಳು. ಈ ಕೋಣೆಗಳು ಹೇಗೆ ನಾವು ಬರೆಯೋದು ಅಂದರೆ, ಇಲ್ಲಿ ಕವಾಟಗಳಿವೆ. ನೆಕ್ಸ್ಟು ಕವಾಟಗಳನ್ನು ಬರ್ಕೋತೀರಿ. ಹೃದಯದ ಎಡಭಾಗದಲ್ಲಿರೋದನ್ನು ಮಿಟ್ರಲ್ ಕವಾಟ ಅಂತ ಹೇಳ್ತೀವಿ. ಈ ಕವಾಟದ ಮೇಲ್ಭಾಗದಲ್ಲಿ ಇರೋದನ್ನು ಹೃತ್ಕರ್ಣ ಅಂತ ಕರಿತೀವಿ. ಎಡಭಾಗ ಈ ಕವಾಟದಿಂದ ಮೇಲಿರುವಂಥ ಮಿಟ್ರಲ್ ಕವಾಟ ಅಂತ ಇದ್ರ ಹೆಸರು. ಇದರಿಂದ ಮೇಲ್ಭಾಗದಲ್ಲಿ ಇರುವಂಥದ್ದನ್ನೆಲ್ಲ ಇಷ್ಟನ್ನು ನಾವು ಹೃತ್ಕರ್ಣ ಅಂತ ಕರಿತೀವಿ. ಇನ್ನು ಈ ಮಿಟ್ರಲ್ ಕವಾಟದಿಂದ ಕೆಳಭಾಗದಲ್ಲಿ ಬರುವಂಥದ್ದನ್ನು ಇದನ್ನು ಹೃತ್ಕುಕ್ಷಿ ಅಂತ ಕರಿತೀವಿ. ಎಡಭಾಗ ಆಯಿತು. ಇನ್ನು ಬಲಭಾಗದಲ್ಲಿ ನೋಡೋಣ. ಇಲ್ಲೂ ಕೂಡ ಅಷ್ಟೇ ವಾಲ್ವ್ಸ್ ಇದೆ, ಕವಾಟಗಳು. ಇದನ್ನು ಟ್ರೈಕಸ್ಪಿಡ್ ವಾಲ್ವ್ ಅಂತ ಹೇಳ್ತೀವಿ. ಇದರಿಂದ ಮೇಲ್ಗಡೆ ಇರೋದೆಲ್ಲ ಹೃತ್ಕರ್ಣ. ಎಂಥ ಹೃತ್ಕರ್ಣ? ಬಲ ಹೃತ್ಕರ್ಣ. ಇಷ್ಟು ಭಾಗ ಬಲ ಹೃತ್ಕರ್ಣದ ಭಾಗ. ಇನ್ನು ಇದರಿಂದ ಕೆಳಗಡೆ ಇರುವಂಥದ್ದು ಈ ವಾಲ್ವ್ಸಿಂದ, ಟ್ರೈಕಸ್ಪಿಡ್ ವಾಲ್ವ್ ಅಂತ ಏನು ಹೇಳಿದೆ, ಅದರಿಂದ ಕೆಳಗಡೆ ಇರುವಂಥದ್ದೆಲ್ಲ ಹೃತ್ಕುಕ್ಷಿ, ಬಲ ಹೃತ್ಕುಕ್ಷಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ 2 ಕವಾಟಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಮಿಟ್ರಲ್ ಕವಾಟ, ಇದು ಟ್ರೈಕಸ್ಪಿಡ್ ಕವಾಟ ಅಂತ. ಇಲ್ಲಿ ಮತ್ತಷ್ಟು ಕವಾಟಗಳಿವೆ. ಇಲ್ಲಿ ನೋಡಿ ಸಣ್ಣದಾಗಿ ಕಾಣಿಸ್ತಾ ಇದೆಯಲ್ಲ, ಇವು ಕೂಡ ಬೇರೆ ಬೇರೆ ಹೆಸರಿದೆ. ಇದಕ್ಕೆ ಪಲ್ಮನರಿ ಕವಾಟ, ಇದಕ್ಕೆ ಅಯೋಟಲ್ ಕವಾಟ ಅಂತ ಹೆಸರು. ಅರ್ಥ ಆಗ್ತಿದೆಯಾ? ಈಗ ನಮಗೆ ಹೃದಯದ ಈ 4 ಕೋಣೆಗಳ ಪರಿಚಯ ಆಯಿತು. 2 ಹೃತ್ಕರ್ಣಗಳು, 2 ಹೃತ್ಕುಕ್ಷಿಗಳು. ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ. ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ. ಇಷ್ಟಾದ ನಂತರ ಈಗ ಮೇನ್ ಅಪಧಮನಿ, ಅಭಿಧಮನಿಗಳ ಬಗ್ಗೆ ನಾವು ಗಮನ ಹರಿಸೋಣ. ಈ ಎಡಭಾಗದಿಂದ ಎಡ ಹೃತ್ಕುಕ್ಷಿಯಿಂದ, ಆಲ್ಮೋಸ್ಟ್ ಎಡ ಹೃತ್ಕುಕ್ಷಿಯಿಂದ ಹೊರಟಂತಹ ಒಂದು ದೊಡ್ಡ ಈ ಒಂದು ರಚನೆಯನ್ನು ಮಹಾಪಧಮನಿ ಅಂತ ಕರಿತೀವಿ. ಇದು ನೋಡಿ, ನೋಡೋದಕ್ಕೆ ಹೇಗಿರುತ್ತೆ? ಉಲ್ಟಾ ಕ್ವಶನ್ ಮಾರ್ಕ್ ಇದ್ದ ಹಾಗೆ ಇರುತ್ತೆ. ಈ ರೀತಿ ಕ್ವಶನ್ ಮಾರ್ಕ್ ಉಲ್ಟಾ ಬರೆದ್ರೆ ಹೇಗಿರುತ್ತೋ ಆ ರೀತಿ ಕಾಣಿಸ್ತಾ ಇರುತ್ತೆ. ಹೌದಾ? ಸೊ ಉಲ್ಟಾ ಕ್ವಶನ್ ಮಾರ್ಕ್ ಬರೆಯುವಾಗ ಗಮನ ಕೊಟ್ಟು ಬರೀಬೇಕು. ಪ್ರಾಕ್ಟೀಸ್ ಮಾಡುವಾಗ ಈ ಒಂದು ಭಾಗವನ್ನು ತುಂಬ ಮಕ್ಕಳು ತಪ್ಪಾಗಿ ಬರೀತಾರೆ. ಸೊ ಇಲ್ಲಿ ತನಕ ಲೈನ್ ಇರುತ್ತೆ, ಆಮೇಲೆ ಇಲ್ಲಿ ಈ ಥರ ಕಂಟಿನ್ಯೂಯೇಷನ್ ಥರ ಕಾಣಿಸೋದಿಲ್ಲ, ಬೇರೆ ಕಡೆ ಎಲ್ಲೋ ಹೋಗಿಬಿಟ್ಟಿರುತ್ತೆ ಲೈನು. ಸ್ವಲ್ಪ ಗಮನ ಕೊಟ್ಟು ಬರಿತೀರಿ. ಸೊ ಉಲ್ಟಾ ಕ್ವಶನ್ ಮಾರ್ಕ್ ಅನ್ನೋದನ್ನು ನೆನಪಿಟ್ಕೊಂಡಿರಿ. ಅದನ್ನು ಮಹಾಪಧಮನಿ, ಶುದ್ಧವಾದ ರಕ್ತ ಅಂದರೆ ಆಕ್ಸಿಜನ್ ಯುಕ್ತ ರಕ್ತವು ಹೋಗುವಂತಹ ಜಾಗ ಅದು. ಅಲ್ಲಿಂದಲೇ ನೆಕ್ಸ್ಟು ದೇಹದ ವಿವಿಧ ಭಾಗಗಳಿಗೆ ಹೋಗುತ್ತೆ, ಮಹಾಪಧಮನಿ. ಇನ್ನು ದೇಹದ ಬಲಭಾಗದಲ್ಲಿ ನೋಡೋಣ, ಕೆಲವಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ರಚನೆಗಳಿವೆ. ಇಲ್ಲಿರೋದೆಲ್ಲ, ಇಲ್ಲೇನಿದೆ ಬ್ಲೂ ಕಲರಲ್ಲಿ ಏನು ಕಾಣಿಸ್ತಾ ಇದೆ, ಇದೆಲ್ಲ ಬ್ಲೂ ಕಲರಲ್ಲಿ ಬರೆದಿರೋದು ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಆಕ್ಸಿಜನ್ ರಹಿತವಾದ ರಕ್ತವನ್ನು ತೋರಿಸ್ತಾ ಇದೆ. ಇನ್ನು ಸ್ವಲ್ಪ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇರೋದು ಪ್ಯೂರ್ ಬ್ಲಡ್, ಶುದ್ಧವಾದ ರಕ್ತ, ಆಕ್ಸಿಜನ್ ಯುಕ್ತ ರಕ್ತ ಅಥವಾ ಆಕ್ಸಿಜನ್ ಹೇರಳವಾಗಿ ಇರುವಂತಹ ರಕ್ತದ ಒಂದು ಸಂಕೇತ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳಿದೆ ಪುಪ್ಪುಸಕ ಅಪಧಮನಿಗಳು ತುಂಬ ಇಂಪಾರ್ಟೆಂಟ್. ಪುಪ್ಪುಸಕ ಅಪಧಮನಿಗಳು ಇವೇನು ಮಾಡ್ತವೆ? ಅಶುದ್ಧವಾದ ರಕ್ತವನ್ನು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತವನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕಿದೆ? ನಮ್ಮ ಶ್ವಾಸಕೋಶಗಳಿಗೆ ಕೊಂಡೊಯ್ಯಬೇಕಿದೆ. ಅಲ್ಲಿ ಇರುವಂತಹ ಗಾಳಿ ಚೀಲಗಳು ಏನು ಮಾಡ್ತವೆ? ಈ ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡ್ಬಿಟ್ಟು ಆಕ್ಸಿಜನನ್ನು ಸಪ್ಲೈ ಮಾಡಿ ಕೊಡ್ತವೆ. ನೋಡಿ, ಇಲ್ಲಿ 2 ಬೈಫರ್ಗೇಟ್ ಆಗಿದೆ. ಒಂದು ಲಂಗ್ಸ್ ಅಂದರೆ ಎಡ ಶ್ವಾಸಕೋಶಕ್ಕೆ, ಇನ್ನೊಂದು ಬಲ ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿಂದ ಏನಾಗುತ್ತೆ? ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ, ಅಂದರೆ ಅನಿಲಗಳ ವಿನಿಮಯ ಆಗುತ್ತೆ. ಮತ್ತು ಶುದ್ಧ ರಕ್ತ ಏನಾಗಬೇಕು? ಪುಪ್ಪುಸಕ ಅಭಿಧಮನಿಗಳ ಮೂಲಕ ಹೃದಯವನ್ನು ಪ್ರವೇಶ ಮಾಡುತ್ತೆ. ಸೊ ಇಷ್ಟು ಮೇನ್ ಇಂಪಾರ್ಟೆಂಟ್ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ರಚನೆಗಳು ಅಂತ ನಾವು ಹೇಳಬಹುದು. ಇನ್ನು ಹೃದಯದ ಮುಖ್ಯವಾದ ಕೆಲಸ ರಕ್ತವನ್ನು ಪಂಪ್ ಮಾಡೋದು ಅಂತ ನಾನು ಹೇಳಿದೆ. ಅದಕ್ಕಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಅಭಿಧಮನಿಗಳು, ಅಪಧಮನಿಗಳು, ಲೋಮನಾಳಗಳ ಬಗ್ಗೆನೂ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ರಕ್ತ ಹೇಗೆ ಎಂಟರ್ ಆಗುತ್ತೆ ಹೃದಯಕ್ಕೆ, ಹೃದಯ ಹೇಗೆ ಅದನ್ನು ಶುದ್ಧ ಮಾಡುತ್ತೆ, ಯಾವ ರೀತಿ ದೇಹದ ಬೇರೆ ಬೇರೆ ಭಾಗಗಳಿಗೆ ರಕ್ತ ಹೋಗುತ್ತೆ ಅನ್ನೋದನ್ನು ನೋಡೋಣ.
ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ರಕ್ತದ ಮೂಲಕನೇ ಆಹಾರ ಹೋಗಬೇಕು, ರಕ್ತದ ಮೂಲಕನೇ ಆಕ್ಸಿಜನ್ ಹೋಗಬೇಕು, ರಕ್ತದ ಮೂಲಕನೇ ಕಾರ್ಬನ್ ಡೈಆಕ್ಸೈಡ್ ಹೋಗಬೇಕು. ಸೊ ರಕ್ತ ಪಂಪ್ ಆಗೋದು ಹೇಗೆ, ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಮಾನವರಲ್ಲಿ ಈ 4 ಕೋಣೆಗಳೇನಿವೆ ತುಂಬ ಮುಖ್ಯವಾದದ್ದು. ಇಲ್ಲಿರುವಂತಹ ಕವಾಟಗಳ ಕೆಲಸನೂ ಕೂಡ ತುಂಬ ಇಂಪಾರ್ಟೆಂಟು. ಈ ಕವಾಟಗಳು ಏನು ಮಾಡ್ತವೆ, ಈ ರಕ್ತ ಒಂದೇ ಡೈರೆಕ್ಷನಲ್ಲಿ ಹರಿಯೋ ಹಾಗೆ ನೋಡ್ಕೊತವೆ. ಇಲ್ಲಿ ಶುದ್ಧ ರಕ್ತ ಅಶುದ್ಧ ರಕ್ತದ ಮಿಕ್ಸಿಂಗ್ ಇರೋದಿಲ್ಲ. ಮಾನವರಂತಹ ಜೀವಿಗಳಲ್ಲಿ ಶುದ್ಧ ರಕ್ತವೇ ಬೇರೆ, ಅಶುದ್ಧ ರಕ್ತವೇ ಬೇರೆಯಾಗಿ ಇರಬೇಕಾಗತ್ತೆ. ಎರಡು ಮಿಕ್ಸಿಂಗ್ ಆದರೆ ತುಂಬ ಕಷ್ಟ ಆಗುತ್ತೆ. ನೋಡೋಣ ಅದ್ರ ಬಗ್ಗೆ ಮತ್ತಷ್ಟು. ಈಗ ಮಾನವನ ಹೃದಯದಲ್ಲಿ ಹೇಗೆ ರಕ್ತ ಹರಿಯುತ್ತೆ, ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ. ಇಲ್ಲಿ ಕೆಲವೊಂದು ರಚನೆ ನಿಮಗೆ ಕಾಣಿಸ್ತಾ ಇರ್ಬೋದು ಮಕ್ಕಳೇ. ನೀಚ ಅಭಿಧಮನಿ, ಉಚ್ಚ ಅಭಿಧಮನಿ ಅಂತ ಈ ಭಾಗ, ಇದನ್ನು ಉಚ್ಚ ಅಂದರೆ ಮೇಲ್ಗಡೆ ಇರೋದ್ರಿಂದ ಉಚ್ಚ ಅಭಿಧಮನಿ ಅಂತ ಕರಿತೀವಿ. ಇದು ಕೆಳಗಡೆ ಭಾಗದಿಂದ ಬರೋದ್ರಿಂದ ನೀಚ ಅಭಿಧಮನಿ ಅಂತ ಹೇಳ್ತೀವಿ. ಇವುಗಳ ಕೆಲಸ ಏನು ಹಾಗಿದ್ರೆ? ಅಭಿಧಮನಿ ನಾವಾಗಲೇ ನೋಡಿದ್ವಿ. ಅಭಿಧಮನಿಗಳು ಏನು ಮಾಡ್ತವೆ, ಅಶುದ್ಧವಾದ ರಕ್ತವನ್ನು ತೊಗೊಂಡು ಬರಬೇಕಿದೆ. ಸಾಧಾರಣವಾಗಿ ಅಶುದ್ಧವಾದ ರಕ್ತವನ್ನು ಅಭಿಧಮನಿಗಳು ತೊಗೊಂಡು ಬರ್ತವೆ ಅಂತ ನಾವು ಹೇಳ್ತೀವಿ. ಉಚ್ಚ ಅಭಿಧಮನಿ, ಸೊ ಅಭಿಧಮನಿ ನಮಗೆ ಗೊತ್ತಿದೆ, ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಕೊಡಬೇಕಿದೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಇರುವಂತಹ ರಕ್ತವನ್ನು, ಉಚ್ಚ ಹೆಸರೇ ಹೇಳ್ತಾ ಇದೆ, ಹೃದಯದಿಂದ ಮೇಲ್ಭಾಗದಲ್ಲಿ ಇರುವಂತಹ ಅಂಗಗಳಿಂದ, ಮೆದುಳಿರಬಹುದು, ಕುತ್ತಿಗೆ ಭಾಗ ಇರಬಹುದು, ಇವುಗಳಿಂದ ಅಶುದ್ಧವಾದ ರಕ್ತವನ್ನು, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಇರುವಂತಹ ರಕ್ತವನ್ನು ಹೃದಯಕ್ಕೆ ತಗೊಂಡು ಬರುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ನೀಚ ಅಭಿಧಮನಿ ಹೆಸರೇ ಹೇಳ್ತಾ ಇದೆ, ಹೃದಯದಿಂದ ಕೆಳಗಡೆ ಇರುವಂಥ ಭಾಗ, ಹೊಟ್ಟೆ ಭಾಗ ಇರಬಹುದು ಅಥವಾ ಕೆಳಗಡೆ ಮೂತ್ರಪಿಂಡಗಳ ಭಾಗದಿಂದ ಇರಬಹುದು, ಅಲ್ಲಿಂದ ಏನಾಗುತ್ತೆ, ರಕ್ತವನ್ನು ತಗೊಂಡು ಬರಬೇಕಿದೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಇರುವಂತಹ ರಕ್ತವನ್ನು ಈ ನೀಚ ಅಭಿಧಮನಿ ಏನು ಮಾಡುತ್ತೆ, ದೇಹದ ಬೇರೆ ಬೇರೆ ಕೆಳಗಡೆ ಇರುವಂತಹ ಬೇರೆ ಬೇರೆ ಭಾಗಗಳಿಂದ ತೊಗೊಂಡು ಬಂದು ಹೃದಯಕ್ಕೆ ಕೊಡುತ್ತೆ. ಯಾವ ಭಾಗ? ಬಲ ಹೃದಯ. ನೆನ್ಪಿಟ್ಕೊಳ್ಳಿ, ಬಲ ಹೃದಯ ಅಶುದ್ಧವಾದ ರಕ್ತವನ್ನು ಸ್ವೀಕರಿಸುತ್ತದೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಇರುವಂತಹ ರಕ್ತವನ್ನು, ಆಕ್ಸಿಜನ್ ಕಡಿಮೆ ಇರುವಂತಹ ಆಕ್ಸಿಜನ್ ರಹಿತ ರಕ್ತವನ್ನು ಅಂತ ಹೇಳಬಹುದು, ಅದನ್ನು ಸ್ವೀಕಾರ ಮಾಡುತ್ತೆ. ಹಾಗಿದ್ರೆ ಮೊದಲು ಎಲ್ಲಿಗೆ ಬರಬೇಕು? ಬಲ ಹೃದಯದ ಯಾವ ಭಾಗಕ್ಕೆ ಬರುತ್ತೆ? ಬಲ ಹೃತ್ಕರ್ಣಕ್ಕೆ ಬರಬೇಕಿದೆ. ಇಷ್ಟು ಬಲ ಹೃತ್ಕರ್ಣ ಅಂತ ನಾವು ಹೇಳಿದ್ವಿ. ಬಲ ಹೃತ್ಕರ್ಣಕ್ಕೆ ಉಚ್ಚ ಅಭಿಧಮನಿ, ನೀಚ ಅಭಿಧಮನಿಯಿಂದ ರಕ್ತವು ಬಂದು ಸಂಗ್ರಹ ಆಗುತ್ತೆ ಮಕ್ಕಳೇ. ಈ ರಕ್ತ ಸಂಗ್ರಹ ಆಗುವಾಗ ಇದು ರಿಲ್ಯಾಕ್ಸ್ ಆಗಿರುತ್ತೆ, ನೀಟಾಗಿ ರಕ್ತವನ್ನೆಲ್ಲ ಒಂದ್ಸತಿ ಸ್ವೀಕರಿಸ್ತಾ ಹೋಗುತ್ತೆ. ಒಂದ್ಸತಿ ಇಲ್ಲಿ ರಕ್ತ ಫಿಲ್ ಆಯಿತು ಅಂದಾಗ ಎಲ್ಲಿಗೆ ಹೋಗಬೇಕು? ಕೆಳಗಡೆ ಹೋಗಬೇಕಿದೆ. ಕೆಳಗಡೆ ಅಂದರೆ ಎಲ್ಲಿ? ಹೃತ್ಕುಕ್ಷಿಗೆ ತಲುಪಬೇಕಿದೆ. ಈ ಹೃತ್ಕುಕ್ಷಿಗೆ ತಲುಪಬೇಕು. ಹೇಗೆ ತಲುಪುತ್ತೆ? ಇಲ್ಲಿ ಇರುವಂತಹ ಈ ಕವಾಟ ನಾನು ಹೇಳಿದೆ, ಟ್ರೈಕಸ್ಪಿಡ್ ವಾಲ್ವು, ಇವುಗಳ ಕೆಲಸ ಇವಾಗ ಏನು ಮಾಡುತ್ತೆ? ಇಲ್ಲಿಂದ ಕೆಳಗಡೆ ಹರಿಯೋದಕ್ಕೆ ಕೊಡುತ್ತೆ ಟ್ರೈಕಸ್ಪಿಡ್ ವಾಲ್ವ್. ಒಂದ್ಸತಿ ಇಲ್ಲಿ ಫಿಲ್ ಆಯಿತು, ರಕ್ತ ಎಲ್ಲ ಫಿಲ್ ಆಯಿತು ಅಂದ ತಕ್ಷಣ ಇವು ಮುಚ್ಕೊಂಡು ಬಿಡ್ತವೆ. ಈ ಕವಾಟಗಳು ಕ್ಲೋಸ್ ಆಗಬೇಕು, ಟ್ರೈಕಸ್ಪಿಡ್ ವಾಲ್ವ್ ಕ್ಲೋಸ್ ಆಗುತ್ತೆ. ಯಾಕೆ? ರಕ್ತ ಮತ್ತೆ ಹಿಮ್ಮುಖವಾಗಿ ಹರಿದಲೇ ಇರೋ ಹಾಗೆ ನೋಡ್ಕೊತವೆ. ರಕ್ತ ಕೇವಲ ಒಂದು ಡೈರೆಕ್ಷನಲ್ಲಿ ಮಾತ್ರ ಹೋಗಬೇಕು. ಇವಾಗ ರಕ್ತ ಬಲ ಹೃತ್ಕುಕ್ಷಿಗೆ ಬಂದಿದೆ. ಈ ಬಲ ಹೃತ್ಕುಕ್ಷಿಗೆ ಸಂಪೂರ್ಣವಾಗಿ ಇಲ್ಲಿ ಫಿಲ್ ಆಗಿದೆ ರಕ್ತ. ಇದು ಪಂಪ್ ಮಾಡುವಾಗ ಕಾಂಟ್ರಾಕ್ಟ್ ಆಗುತ್ತಲ್ವಾ? ಸೊ ಕಾಂಟ್ರಾಕ್ಟ್ ಆದಂತಹ ಸಮಯದಲ್ಲಿ ರಕ್ತವು ಸೀದಾ ಎಲ್ಲಿ ಹೋಗಬೇಕು? ಈ ಕವಾಟಗಳು ಓಪನ್ ಆಗುತ್ತೆ, ಇಲ್ಲಿಂದ ಈ ಪುಪ್ಪುಸಕ ಅಪಧಮನಿಗಳಿಗೆ ಹೋಗಬೇಕಿರುತ್ತೆ. ಈ ಟೈಮಲ್ಲಿ ಅಕಸ್ಮಾತ್ ಏನಾದರೂ ಈ ಕವಾಟಗಳು ಕ್ಲೋಸ್ ಆಗಿಲ್ಲ ಅಂದರೆ ಏನಾಗುತ್ತೆ? ರಕ್ತ ಇಲ್ಲೂ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಲೇ ಈ ಏಟ್ರಿಯಮ್ಮಿಂದ ಅಂದರೆ ಈ ಹೃತ್ಕರ್ಣದಿಂದ ಹೃತ್ಕುಕ್ಷಿಗೆ ರಕ್ತವೆಲ್ಲ ಬಂತು ಅನ್ನೋದು ಆದ ತಕ್ಷಣ ಏನಾಗುತ್ತೆ? ಇಮ್ಮಿಡಿಯೇಟಾಗಿ ಈ ಕವಾಟಗಳು ಟ್ರೈಕಸ್ಪಿಡ್ ವಾಲ್ವ್ ಕ್ಲೋಸ್ ಆಗುತ್ತೆ. ಸೊ ದಟ್ ಏನಾಗೋದಿಲ್ಲ, ರಕ್ತ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ, ಮತ್ತು ಹೀಗೆ ಹೋಗಬೇಕು ಹಿಂದ್ಗಡೆ, ಮತ್ತೆ ವಾಪಸ್ಸು ರಕ್ತ ಬರದಲ್ಲೇ ಇರೋ ಹಾಗೆ ನೋಡ್ಕೋತವೆ. ಸೊ ಇಲ್ಲಿ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್ ಮಕ್ಕಳೇ. ಇಲ್ಲಿ ಆರೋ ಮಾರ್ಕ್ ಏನಿದೆ ಇದನ್ನು ಇದೇ ರೀತಿ ಹಾಕಬೇಕು. ಈ ಆರೋ ಮಾರ್ಕಲ್ಲಿ ಏನಾದರೂ ನೀವು ಸಣ್ಣ ವ್ಯತ್ಯಾಸ ಮಾಡಿ ತಪ್ಪು ಬರೆದ್ರೆ ಮಾರ್ಕ್ಸ್ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ಆರೋ ಮಾರ್ಕ್ ಏನು ಹೇಳ್ತಾ ಇದೆ? ರಕ್ತ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಹೇಗೆಲ್ಲ ಹೋಗ್ತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದೆ. ಮಾನವರಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಇದೆ ಅಂತ ನೀವು ಕೇಳಿರಬಹುದು. 2 ಸತಿ ಬ್ಲಡ್ಡು ಫ್ಲೋ ಆಗುತ್ತೆ ಹೃದಯದಲ್ಲಿ, ಪರ್ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತಾರೆ. ಸೊ ಇಮ್ಮಡಿ ರಕ್ತ ಪರಿಚಲನೆ ಬಗ್ಗೆ ಮತ್ತೆ ಅಷ್ಟು ತಿಳ್ಕೊಳ್ಳೋಣ ನಂತರ. ಈಗ ಈ ಡೈರೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇದ್ದೆ.
ಇಮ್ಮಡಿ ರಕ್ತ ಪರಿಚಲನೆ ಅಂತ ಹೇಳಿದ್ರೆ 2 ಸತಿ ರಕ್ತ, ಒಂದು ಸತಿ ಶುದ್ಧ ರಕ್ತ, ಒಂದು ಸತಿ ಅಶುದ್ಧ ರಕ್ತ ಬರೋದು. ಅದ್ರ ಬಗ್ಗೆ ಮತ್ತಷ್ಟು ಕಲಿಯೋಣ. ಈಗ ಆರೋ ಮಾರ್ಕ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಗಮನಿಸ್ಕೊಳ್ಳಿ. ಇಲ್ಲಿಂದ ಏನಾಗಬೇಕು, ಬಲ ಹೃತ್ಕುಕ್ಷಿಗೆ ಬಂದಿದೆ ಈಗ ಅಶುದ್ಧ ರಕ್ತ. ಬಲ ಹೃತ್ಕುಕ್ಷಿ ಮೂಲಕ ಇದು ಕಾಂಟ್ರಾಕ್ಟ್ ಆದಾಗ ಮುಂದೆ ಸಾಗಬೇಕು. ಆವಾಗ ಇಲ್ಲಿರುವಂತಹ ಈ ಕವಾಟಗಳು, ಪಲ್ಮನರಿ ವಾಲ್ವ್ಸ್ ಅಂತ ಕರಿತೀವಿ ಇದನ್ನು, ಈ ಕವಾಟಗಳು ಏನಾಗ್ತವೆ, ಜಾಗ ಮಾಡಿ ಕೊಡ್ತವೆ. ಪಲ್ಮನರಿ ವಾಲ್ವ್ಸ್ ಓಪನ್ ಆಗ್ತವೆ. ಈ ರೈಟ್ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗ್ತಿದ್ದಂಗೆ ಇದು ಓಪನ್ ಆಗಿ ಮುಂದ್ಗಡೆ ಹೋಗೋದಕ್ಕೆ, ಪುಪ್ಪುಸಕ ಅಪಧಮನಿಗಳಿಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನೋಡಿ, ಅಪಧಮನಿಗಳು ಸಾಧಾರಣವಾಗಿ ಶುದ್ಧವಾದ ರಕ್ತವನ್ನು ತೊಗೊಂಡು ಹೋಗ್ತವೆ ಅಂತ ಹೇಳಿದೆ. ಆದರೆ ಪುಪ್ಪುಸಕ ಅಪಧಮನಿಗಳು ಅಶುದ್ಧವಾದ ರಕ್ತವನ್ನು ತೊಗೊಂಡು ಹೋಗ್ತಾ ಇವೆ. ಸೊ ಎಲ್ಲ ಟೈಮಲ್ಲೂ ನಾವು ಯಾವಾಗಲೂ ಕೂಡ ಈ ಅಭಿಧಮನಿಗಳು ಅಶುದ್ಧವಾದ ರಕ್ತವನ್ನು ತೊಗೊಂಡು ಹೋಗ್ತವೆ, ಅಪಧಮನಿಗಳು ಶುದ್ಧವಾದ ರಕ್ತವನ್ನೇ ಕೊಂಡೊಯ್ತವೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ಪುಪ್ಪುಸಕ ಅಪಧಮನಿಗಳು ಅಂತ ಇವುಗಳ ಹೆಸರು. ಪುಪ್ಪುಸಕ ಅಪಧಮನಿಗಳು ಇವು ಅಶುದ್ಧವಾದ ರಕ್ತವನ್ನು ಶ್ವಾಸಕೋಶಗಳಿಗೆ ಕೊಂಡು ಹೋಗ್ತಾ ಇವೆ. ಇದು ಎಡಗಡೆ ಭಾಗಕ್ಕೆ ಹೋದರೆ ಇದು ಬಲಗಡೆ ಭಾಗಕ್ಕೆ ಹೋಗುತ್ತೆ. ಇಲ್ಲಿ ಮುಂದೆ ಅದು ಬೈಫರ್ಗೇಟ್ ಆಗಿದೆ, ಡಿವಿಷನ್ ಆಗಿದೆ. ಪುಪ್ಪುಸಕ ಅಪಧಮನಿಗಳು. ಸೊ ಪುಪ್ಪುಸಕ ಅಪಧಮನಿ ಏನು ಮಾಡುತ್ತೆ, ಅಶುದ್ಧವಾದ ರಕ್ತವನ್ನು ಶ್ವಾಸಕೋಶಗಳಿಗೆ ತೊಗೊಂಡೋಗಿ ಕೊಡ್ತಾ ಇದೆ. ಶ್ವಾಸಕೋಶಗಳಲ್ಲಿ ಈ ಗಾಳಿ ಚೀಲಗಳ ಮೂಲಕ ಏನಾಗುತ್ತೆ, ಇಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡು ಹೊರಗಡೆ ಹೋಗುತ್ತೆ ದೇಹದಿಂದ. ಆ ಗಾಳಿ ಚೀಲಗಳು ಹೀರ್ಕೊಂಡಿರುವಂತಹ ಆಕ್ಸಿಜನ್ನು ಸಪ್ಲೈ ಆಗ್ತಾ ಬರುತ್ತೆ, ಈ ರಕ್ತಗಳಿಗೆ ತಲುಪುತ್ತೆ. ಈಗ ಏನಾಗಬೇಕು, ಈ ರಕ್ತ ಅಲ್ಲಿಂದ ಪುನಃ ಮತ್ತೆ ಹೃದಯಕ್ಕೆ ಬರುತ್ತೆ. ನೋಡಿ, 2ನೇ ಬಾರಿ ಹೃದಯಕ್ಕೆ ಇವಾಗ ಏನಾಗ್ತದೆ, ರಕ್ತ ಬರ್ತಾ ಇದೆ. ಮೊದಲನೇ ಸತಿ ಇಲ್ಲಿಂದ ಬಂತು, ನೀಚ ಅಭಿಧಮನಿ ಉಚ್ಚ ಅಭಿಧಮನಿಯಿಂದ ಬಂತು. ಈಗ ಪುಪ್ಪುಸಕ ಅಪಧಮನಿಗಳ ಮೂಲಕ ಲಂಗ್ಸಿಗೆ ಹೋಯಿತು. ಅಲ್ಲಿಂದ ಶುದ್ಧವಾದ ರಕ್ತ, ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲೇನಾಗಬೇಕು, ಇದು ಪುಪ್ಪುಸಕ ಅಭಿಧಮನಿಗಳ ಮೂಲಕ ಹೃದಯದ ಎಡಭಾಗಕ್ಕೆ ಬರುತ್ತೆ. ಇದು ಹೃದಯದ ಎಡಭಾಗ. ಸೊ ಹೃದಯದ ಎಡಭಾಗ ಎಂಥ ರೀಜನ್ ಆಗಿದ್ದರೆ, ಶುದ್ಧವಾದ ರಕ್ತವನ್ನು ರಿಸೀವ್ ಮಾಡುವಂತಹ ಭಾಗ. ಹೃದಯದ ಎಡಭಾಗಕ್ಕೆ ಶುದ್ಧವಾದ ರಕ್ತ ಅಥವಾ ಆಕ್ಸಿಜನ್ ಯುಕ್ತ ರಕ್ತ ಬಂದು ಸೇರುತ್ತೆ. ಯಾವುಗಳ ಮೂಲಕ ಬಂದು ಸೇರುತ್ತೆ, ಪುಪ್ಪುಸಕ ಅಭಿಧಮನಿಗಳ ಮೂಲಕ. ನಾವಾಗಲೇ ಹೇಳಿದ್ವಿ, ಅಭಿಧಮನಿಗಳು ಅಶುದ್ಧವಾದ ರಕ್ತವನ್ನು ತೊಗೊಂಡು ಹೋಗ್ತವೆ. ಸೊ ವಿವಿಧ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಕೊಡ್ತವೆ ಅಂತ. ಆದರೆ ಇಲ್ಲಿ ನೋಡಿ, ಪುಪ್ಪುಸಕ ಅಭಿಧಮನಿಗಳು ಶುದ್ಧವಾದ ರಕ್ತವನ್ನು ತೊಗೊಂಡು ಬರ್ತಾ ಇದೆ. ಎಲ್ಲಿಗೆ ಬರಬೇಕು ಮೊದಲು ಹಾಗಿದ್ರೆ, ಏಟ್ರಿಯಮ್ ಅಂದರೆ ಹೃತ್ಕರ್ಣಕ್ಕೆ ಬರಬೇಕು. ಹೃದಯದ ಎಡಭಾಗ ಹೃತ್ಕರ್ಣವನ್ನು ಬಂದು ಸೇರಿದೆ. ಸೊ ಹೃತ್ಕರ್ಣ ಏನು ಮಾಡುತ್ತೆ, ನಿಧಾನಕ್ಕೆ ಎಲ್ಲ ರಕ್ತವನ್ನು ಫಿಲ್ ಮಾಡ್ಕೋಬೇಕು ಮೊದಲಿಗೆ. ಸೊ ಫಿಲ್ ಆಗುತ್ತೆ, ಇದು ರಿಲ್ಯಾಕ್ಸ್ ಆಗಿರುತ್ತೆ. ನಂತರದಲ್ಲಿ ಈ ಮಿಟ್ರಲ್ ಕವಾಟಗಳ ಮೂಲಕ, ಮಿಟ್ರಲ್ ಕವಾಟಗಳು ಆಮೇಲೆ ಓಪನ್ ಆಗ್ತವೆ. ಇದು ಕಾಂಟ್ರಾಕ್ಟ್ ಆದಾಗ ಸೊ ಎಲ್ಲಿ ಬರಬೇಕು, ಈ ರಕ್ತ ಹೃತ್ಕುಕ್ಷಿಯನ್ನು ಬಂದು ತಲುಪತ್ತೆ, ಎಡ ಹೃತ್ಕುಕ್ಷಿಗೆ ಬಂದು ತಲುಪತ್ತೆ. ಸೊ ಎಡ ಹೃತ್ಕುಕ್ಷಿಗೆ ಬಂದು ತಲುಪಿದ ತಕ್ಷಣ ಈ ಮಿಟ್ರಲ್ ವಾಲ್ವ್ ಕವಾಟಗಳು ಕ್ಲೋಸ್ ಆಗ್ತವೆ. ಸೊ ದಟ್ ಏನಾಗೋದಿಲ್ಲ, ರಕ್ತ ಮತ್ತೆ ಹಿಮ್ಮುಖವಾಗಿ ಹರಿಯುವಂತಹ ಸಾಧ್ಯತೆ ಇರೋದಿಲ್ಲ. ರಕ್ತ ಕೇವಲ ಒಂದೇ ಒಂದು ಡೈರೆಕ್ಷನಲ್ಲಿ ನೀಟಾಗಿ ಹರಿದು ಹೋಗುತ್ತೆ. ಸೊ ಎಡ ಹೃತ್ಕುಕ್ಷಿಗೆ ರಕ್ತ ಎಲ್ಲ ಫಿಲ್ ಆಗುತ್ತೆ. ಫಿಲ್ ಆದ ತಕ್ಷಣ ಮತ್ತೆ ಇದು ಕಾಂಟ್ರಾಕ್ಟ್ ಆಗುತ್ತೆ. ಸೊ ಸಂಕುಚನಗೊಂಡಾಗ ಏನಾಗಬೇಕು, ಇಲ್ಲಿ ಕೆಲವು ವಾಲ್ವ್ಸ್ ಇದೆ ಅಂತ ಹೇಳಿದೆ, ಅಯೋಟಲ್ ವಾಲ್ವ್ಸ್ ಅಂತ ಹೇಳ್ತೀವಿ, ಅಥವಾ ಮಹಾಪಧಮನಿಯ ಕವಾಟಗಳು ಅಂತ ಇದನ್ನು ನಾವು ಕರಿಬಹುದು. ಇವುಗಳ ಮೂಲಕ ನೋಡಿ, ಆರೋ ಮಾರ್ಕ್ ಬಹಳ ಇಂಪಾರ್ಟೆಂಟು. ಈ ಆರೋ ಮಾರ್ಕು ಇದ್ರ ಒಳಗಡೆ ಹೀಗೆ ಹೋಗ್ತಾ ಇದೆ ರಕ್ತ ಅನ್ನೋದನ್ನು ಸೂಚಿಸ್ಬೇಕಲ್ವಾ. ಸೊ ಇಲ್ಲಿ ಬರಿಬೇಕು. ಸೊ ಇದ್ರ ಮೂಲಕ ಎಲ್ಲಿ ಹೋಗುತ್ತೆ ನೋಡಿ, ಇದನ್ನು ಅಯೋಟ ಅಥವಾ ಮಹಾಪಧಮನಿ ಅಂತ ಹೇಳ್ತೀವಿ. ಮೇನ್ ಅಥವಾ ತುಂಬ ಲಾರ್ಜೆಸ್ಟ್ ಆರ್ಟರಿ ಅಂತ ಇದನ್ನು ಕರಿತೀವಿ, ಮಹಾಪಧಮನಿ. ಸೊ ಮಹಾಪಧಮನಿಯ ಮೂಲಕ ಎಲ್ಲಿ ಹೋಗುತ್ತೆ, ಶುದ್ಧವಾದ ರಕ್ತ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ಮಹಾಪಧಮನಿಗೆ ತಲುಪತ್ತೆ ರಕ್ತ. ಇದು ಮುಂದೆ ಹೋಗ್ತಾ ಹೋಗ್ತಾ ಸಣ್ಣದಾಗಿ ಡಿವೈಡ್ ಆಗುತ್ತೆ, ಸಣ್ಣ ಲೋಮನಾಳಗಳಾಗಿ ಡಿವೈಡ್ ಆಗುತ್ತೆ. ಅದ್ರ ಮೂಲಕ ದೇಹದ ಪ್ರತಿಯೊಂದು ಅಂಗವನ್ನು ತಲುಪತ್ತೆ ಶುದ್ಧವಾದ ರಕ್ತ, ಅಂದರೆ ಆಕ್ಸಿಜನ್ ಯುಕ್ತ ರಕ್ತ. ಆಕ್ಸಿಜನ್ ಯುಕ್ತ ರಕ್ತ ಎಲ್ಲಿಂದ, ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬರುತ್ತೆ. ಅಲ್ಲಿಂದ ಈ ಅಯೋಟ ಮೂಲಕ ಅಥವಾ ಮಹಾಪಧಮನಿಯ ಮೂಲಕ ನೆಕ್ಸ್ಟು ದೇಹದ ಬೇರೆ ಬೇರೆ ಭಾಗಗಳಿಗೆ, ಎಲ್ಲ ಭಾಗಗಳಿಗೂ ಸರಬರಾಜು ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಷ್ಟು ಹೃದಯ ಹೇಗೆ ಕೆಲಸ ಮಾಡುತ್ತೆ, ಹೃದಯದಲ್ಲಿ ರಕ್ತ ಪರಿಚಲನೆ ಹೇಗಾಗತ್ತೆ ಅನ್ನೋದ್ರ ಕಾನ್ಸೆಪ್ಟು. ಇಲ್ಲಿ 2 ಸತಿ ರಕ್ತ ಬಂತಲ್ವಾ, ಒಂದು ಸತಿ ಈ ಕಡೆಯಿಂದ ಬಂತು, ಒಂದು ಸತಿ ಬಲಭಾಗಕ್ಕೆ ಬಂತು, ಬಲಭಾಗದಿಂದ ಶ್ವಾಸಕೋಶಗಳಿಗೆ ಹೋಯಿತು, ಅಲ್ಲಿಂದ ಪುನಃ ಎಂಟ್ರಿ ಆಯಿತು ಹೃದಯಕ್ಕೆ ರಕ್ತ. ಎಡಭಾಗದಿಂದ ಎಡ ಹೃತ್ಕರ್ಣ ಎಡ ಹೃತ್ಕುಕ್ಷಿಗೆ ಬಂತು, ಅಲ್ಲಿಂದ ಪುನಃ ಮತ್ತೆ ಅಯೋಟ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಹೋಯಿತು. ಹಾಗಾಗಿ ಇಮ್ಮಡಿ ಪರಿಚಲನೆ ಅಂತ ಇದನ್ನು ನಾವು ಹೇಳ್ತೀವಿ.
ಇಮ್ಮಡಿ ರಕ್ತ ಪರಿಚಲನೆ. ಗೊತ್ತಾಗ್ತಿದೆ ಅಲ್ಲ ಮಕ್ಕಳೇ? ಇವತ್ತಿನ ಕ್ಲಾಸ್ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರ ಬರೆಯೋದು ರೂಢಿ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಚಿತ್ರ ಬರೆಯುವಾಗ ಭಾಗಗಳು ಎಡಭಾಗ ಬಲಭಾಗ ಗುರುತಿಸೋದು ಕರೆಕ್ಟಾಗಿರಬೇಕು. ಹಾಗೆ ಈ ಆರೋ ಮಾರ್ಕ್ ಡೈರೆಕ್ಷನ್ಸ್ ತೋರಿಸೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಈ ಗ್ರೀನ್ ಕಲರಲ್ಲಿ ಬರೆದಿರೋದೆಲ್ಲ ಅಶುದ್ಧವಾದ ರಕ್ತ. ಇನ್ನು ವೈಟ್ ಕಲರ್ ವೈಟ್ ಚಾಕಲ್ಲಿ ಕೆಲವೊಂದು ಡೈರೆಕ್ಷನಲ್ಲಿ ಏನು ಒಳಗಡೆ ಬರೆದಿದ್ದೀನಿ ಅದು ಶುದ್ಧವಾದ ರಕ್ತ, ಆಕ್ಸಿಜನ್ ಸಹಿತ ರಕ್ತದ ಡೈರೆಕ್ಷನ್ ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಗಮನಿಸ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕಲೀರಿ, ಡಯಾಗ್ರಾಮ್ನ ಚೆನ್ನಾಗಿ ಬರೆಯೋದನ್ನು ರೂಢಿ ಮಾಡಿ ಮಕ್ಕಳೇ. ಗೊತ್ತಾಗ್ತಿದೆಯಲ್ಲ? ಸೊ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸೋಣ. ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಅಂತ ಹೇಳಿದ್ದೆ ನಾನು. ಹಿಂದಿನ ತರಗತಿಯಲ್ಲಿ ಉತ್ತರಗಳನ್ನು ಬರ್ಕೊಂಬಂದಿದ್ದೀರಿಯಲ್ಲ? ಉಸಿರಾಟ ಕ್ರಿಯೆ ಅಥವಾ ಮಾನವನ ಶ್ವಾಸಕಾಂಗ ವ್ಯೂಹ ಇದಕ್ಕೆ ಸಂಬಂಧಪಟ್ಟಂತೆ ಪೇಜ್ ನಂಬರ್ 82ರಲ್ಲಿ ಕೆಲವು ಪ್ರಶ್ನೆಗಳಿತ್ತು. ಮೊದಲನೇ ಪ್ರಶ್ನೆಗೆ ಉತ್ತರ ಆಲ್ಮೋಸ್ಟ್ ಹೇಳಿದ್ದೆ. ಸೊ ನೀವು ಅದನ್ನು ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಲಜೀವಿಗಳು ವಾತಾವರಣದಲ್ಲಿರುವ ಆಕ್ಸಿಜನನ್ನು ಪಡೆದುಕೊಳ್ಳುತ್ತವೆ, ಆದರೆ ಜಲಜೀವಿಗಳು ನೀರಿನಲ್ಲಿ ಕರಗಿರುವಂತಹ ವಿಲೀನಗೊಂಡಿರುವಂತಹ ಆಕ್ಸಿಜನನ್ನು ಪಡ್ಕೋಬೇಕಿದೆ. ಸೊ ನೀರಿನಲ್ಲಿ ವಿಲೀನಗೊಂಡಿರೋ ಆಕ್ಸಿಜನ್ ಪಡ್ಕೊಳ್ಬೇಕಿರೋದ್ರಿಂದ ಅವು ಹೆಚ್ಚಿಗೆ ಜಾಸ್ತಿ ಸತಿ ಉಸಿರಾಟದ ದರದ ವೇಗ ಜಾಸ್ತಿ ಇರುತ್ತೆ. ಆದರೆ ನೆಲಜೀವಿಗಳಲ್ಲಿ ಆ ಒಂದು ಸಂಕಷ್ಟ ಇಲ್ಲ, ಆ ಒಂದು ಅಡಾಪ್ಟೇಷನ್ಸ್ ಅವುಗಳಿಗೆ ಬೇಕಿರೋದಿಲ್ಲ, ಹೆಚ್ಚಿನ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ವಾತಾವರಣದಲ್ಲಿ ಹೇರಳವಾಗಿರುತ್ತೆ ಆಕ್ಸಿಜನ್ನು, ಅವುಗಳನ್ನು ಪಡ್ಕೋತವೆ. ಸೊ ಹೀಗಾಗಿ ವಾತಾವರಣದಲ್ಲಿ ನೀರಿನಲ್ಲಿರುವುದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ಇರುವುದರಿಂದ ನೆಲಜೀವಿಗಳು ವೇಗವಾಗಿ ಉಸಿರಾಡುವ ಅಗತ್ಯ ಇಲ್ಲ. ಹೀಗಾಗಿ ನೆಲಜೀವಿಗಳು ಅನಿಲಗಳ ವಿನಿಮಯಕ್ಕಾಗಿ ಹೆಚ್ಚಿನ ಹೊಂದಾಣಿಕೆಯ ಅಗತ್ಯವಿಲ್ಲ, ಹೆಚ್ಚಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಅಗತ್ಯವಿಲ್ಲ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ಲ? ಸೊ ನೆಕ್ಸ್ಟು ಎರಡನೇ ಪ್ರಶ್ನೆ, ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳು ಯಾವುವು? ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರ 6.8 ಇದೆ, ಅದನ್ನು ಬರೆದ್ರೆ ಆಗತ್ತೆ. ಮೂರನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಸಾಗಾಣಿಕೆ ಹೇಗಾಗತ್ತೆ? ಹಿಮೋಗ್ಲೋಬಿನ್ ತುಂಬ ಪ್ರಮುಖವಾಗಿರುವಂಥ ವರ್ಣಿಕೆ ಅಂತ ಓದಿದ್ವಿ. ಸೊ ಉತ್ತರ ಒಂದೆರಡು ಲೈನಲ್ಲಿ ಬರಿತೀನಿ, ನೋಡ್ಕೊಳ್ಳಿ. ಈ ಚಿತ್ರದಲ್ಲಿ ಕಾರ್ಡಿಯೇ ಟೆಂಡಿನಿ ಅಂತ ಒಂದು ಪಾಠ ಬರೆದಿದ್ದೆ, ಗಮನಿಸಿದ್ರ? ಕಾರ್ಡಿಯೇ ಟೆಂಡಿನಿ ಅಂತ. ಇವು ಕೂಡ ಅಷ್ಟೇ ತುಂಬ ಪ್ರಮುಖವಾಗಿರುವಂತಹ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಇವು ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುವಾಗ, ಸಂಕುಚನ ವಿಕಸನಗೊಳ್ಳುವಾಗ ಒಂದು ಸ್ಟೆಬಿಲಿಟಿಯನ್ನು ಕೊಡ್ತವೆ. ನೀಟಾಗಿ ಈ ಒಂದು ಕವಾಟಗಳು ಅವುಗಳ ಸ್ಥಾನದಲ್ಲಿ ಇರೋ ಹಾಗೆ ನೋಡ್ಕೋತವೆ. ಈ ಮಿಟ್ರಲ್ ಕವಾಟ ಹಾಗೂ ಟ್ರೈಕಸ್ಪಿಡ್ ಬಾಲ್ ಇವೆಲ್ಲ ಅವುಗಳ ಸ್ಥಾನದಲ್ಲಿ ಕರೆಕ್ಟಾಗಿ ಇರೋ ಹಾಗೆ ನೋಡ್ಕೊಳ್ಳುವಂತಹ ಪ್ರಮುಖವಾದಂತಹ ಕೆಲಸ ಮಾಡ್ತವೆ. ಯಾವುವು? ಕಾರ್ಡಿಯೇ ಟೆಂಡಿನಿ ಅಂತ ಬರೆದಿದ್ದೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಗುರ್ತು ಹಾಕ್ಕೊಳ್ಳಿ, ಕಾರ್ಡಿಯೇ ಟೆಂಡಿನಿ. ಸೊ ಈ ಕಾರ್ಡಿಯೇ ಟೆಂಡಿನಿ ಇದರ ಕೆಲಸ ಏನು ಹಾಗಿದ್ರೆ, ಈ ವಾಲ್ವ್ಗಳನ್ನು, ಮಿಟ್ರಲ್ ವಾಲ್ವ್ ಅಥವಾ ಟ್ರೈಕಸ್ಪಿಡ್ ವಾಲ್ವ್ ಅಂದರೆ ಕವಾಟಗಳು, ಇವುಗಳನ್ನು ಕರೆಕ್ಟಾಗಿರೋ ಸ್ಥಾನದಲ್ಲಿ ಆ ಜಾಗದಲ್ಲಿ ಇಡೋ ಹಾಗೆ, ಅವು ಅಲ್ಲೇ ಇರೋ ಹಾಗೆ ನೋಡ್ಕೋತವೆ, ಒಂದು ಸ್ಟೆಬಿಲಿಟಿಯನ್ನು ಕೊಡ್ತವೆ ಅಂತ ಕೂಡ ನಾವು ಹೇಳಬಹುದು. ಸೊ ಈ ಕವಾಟಗಳನ್ನು ಸರಿಯಾಗಿರೋ ಸ್ಥಾನದಲ್ಲಿ ಇಡ್ತವೆ ಅಂತ ಹೇಳ್ಬೋದು ಮಕ್ಕಳೇ. ಕಾರ್ಡಿಯೇ ಟೆಂಡಿನಿ. ಇನ್ನು ಈ ಮೂರನೇ ಪ್ರಶ್ನೆಗೆ ಉತ್ತರ ಬರಿಬೇಕಿತ್ತು. ಸೊ ಶ್ವಾಸಕೋಶದಲ್ಲಿರುವಂತಹ ಗಾಳಿಗೂಡುಗಳ ಮೂಲಕ ಅನಿಲಗಳ ವಿನಿಮಯ. ಯಾವ ಅನಿಲಗಳು? CO2 ಮತ್ತು ಆಕ್ಸಿಜನ್ ಅನಿಲಗಳ ವಿನಿಮಯ ನಡೆಯುತ್ತದೆ. ಇದು ಯಾವ ರೀತಿ ಹೇಗಾಗತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಿಕೆ, ಹೌದಾ?
ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಿಕೆ. ಇದು ಯಾರ ಕಡೆಗೆ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿದೆ? ಆಕ್ಸಿಜನ್ ಕಡೆಗೆ ಹೆಚ್ಚಿನ ಆಕರ್ಷಣೆ ಹೊಂದಿದೆ ಅಂತ ಗೊತ್ತು ನಮಗೆ. ಇದು ಆಕ್ಸಿಜನ್ ಕಡೆಗೆ ಆಕರ್ಷಣೆಯನ್ನು ಹೊಂದಿದೆ. ಆಕ್ಸಿಜನ್ ಕಡೆಗೆ ಆಕರ್ಷಣೆಯನ್ನು ಹೊಂದಿದೆ. ಹಾಗಾಗಿ ಏನು ಮಾಡುತ್ತೆ? ಆಕ್ಸಿಜನನ್ನು ಬೈಂಡ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಹೀಗಾಗಿ ಇದರಿಂದಾಗಿ ಅಂದರೆ ಹಿಮೋಗ್ಲೋಬಿನ್ನ ಸಲುವಾಗಿ ಆಕ್ಸಿಜನ್ ಯುಕ್ತ ರಕ್ತ, ಶುದ್ಧ ರಕ್ತ ಅಂತ ಆಗಲೇ ಹೇಳಿದ್ನಲ್ವ, ಆಕ್ಸಿಜನ್ ಯುಕ್ತ ರಕ್ತವು ದೇಹದ ಎಲ್ಲ ಭಾಗಗಳನ್ನು ತಲುಪುತ್ತದೆ. ಆಮೇಲೆ ಏನಾಗಬೇಕು? ದೇಹದ ಎಲ್ಲ ಭಾಗವನ್ನು ತಲುಪುತ್ತದೆ. ಇನ್ನು ಕೋಶೀಯ ಉಸಿರಾಟದಲ್ಲಿ ಬಿಡುಗಡೆ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಕೋಶೀಯ ಉಸಿರಾಟದಲ್ಲಿ ಬಿಡುಗಡೆ ಆದಂತಹ CO2 ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು? ರಕ್ತದ ಮೂಲಕ ಬರುತ್ತೆ. CO2 ರಕ್ತವನ್ನು ಸೇರುತ್ತದೆ. ಇದು ಹೆಚ್ಚಾಗಿ ಕರಗುತ್ತೆ. ಸೊ ನೆಕ್ಸ್ಟು ಪಾಯಿಂಟು ಮೇಲ್ಗಡೆ ಬರೆದಿರ್ತೀನಿ. ಇದಾದ ನಂತರ ನೆಕ್ಸ್ಟ್ ಪಾಯಿಂಟು ಆಕ್ಸಿಜನ್ಗಿಂತ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ನಮ್ಮ ರಕ್ತದಲ್ಲಿ ವಿಲೀನಗೊಂಡ ರೂಪದಲ್ಲಿ ಇಲ್ಲಿ ಒಂದು ಪಾಯಿಂಟ್ ಸೇರಿಸ್ಬೋದು. ಆಕ್ಸಿಜನ್ಗಿಂತ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ನೀರಿನಲ್ಲಿ ಕರಗುತ್ತದೆ ಅಂತ. ಆ ಪಾಯಿಂಟ್ ಆದ ನಂತರ ಅದು ಆಪ್ಷನಲ್ಲು, ಆ ಲೈನು ಬರೆದ್ರೆ ಬರಿಬಹುದು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟು ಅದಾದ ನಂತರ ಈ ಪಾಯಿಂಟ್ ಏನು ಬರಿತೀನಿ, ಇದು ಇಂಪಾರ್ಟೆಂಟ್ ಇರುತ್ತೆ. CO2 ಹೆಚ್ಚಾಗಿ ನೀರಿನಲ್ಲಿ ಕರಗುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ನೀರಿನಲ್ಲಿ ಕರಗುವುದರಿಂದ ನಮ್ಮ ರಕ್ತದಲ್ಲಿ ವಿಲೀನಗೊಂಡ ರೂಪದಲ್ಲಿ ಸಾಗಿಸಲ್ಪಡುತ್ತದೆ. ನಮ್ಮ ರಕ್ತದಲ್ಲಿ ವಿಲೀನಗೊಂಡ ರೂಪದಲ್ಲಿ ಸಾಗಿಸಲ್ಪಡುತ್ತದೆ. ಸೊ ಇದಾದ ನಂತರ ಇನ್ನೊಂದು ಪಾಯಿಂಟ್ ಸೇರಿಸಬೇಕಿದೆ. ನಂತರ ಏನಾಗಬೇಕು? ಕಾರ್ಬನ್ ಡೈಆಕ್ಸೈಡ್ ಗಾಳಿಗೂಡುಗಳನ್ನು ತಲುಪುತ್ತೆ.
ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಗಾಳಿಗೂಡುಗಳ ಸಂಪರ್ಕಕ್ಕೆ ಬರುತ್ತದೆ. CO2 ಬಿಡುಗಡೆಯಾಗುತ್ತದೆ. ಸೊ ಇದೇನಾಗುತ್ತೆ, CO2 ಬಿಡುಗಡೆಯಾಗಿದ್ದು ನಾವು ಉಸಿರನ್ನು ಹೊರಗೆ ಹಾಕೋದ್ರ ಮೂಲಕ ಕಾರ್ಬನ್ ಡೈಆಕ್ಸೈಡು ದೇಹದಿಂದ ಹೊರಗಡೆ ಹೋಗುತ್ತದೆ ಅಂತ ಇನ್ನೊಂದು ಲೈನ್ ಸೇರಿಸ್ಕೊಳ್ಳಿ. ಸೊ ಇಷ್ಟು ಪಾಯಿಂಟ್ ಬರಿತೀರಿ. ಇದಾದ ನಂತರ ಉಸಿರಾಟದಲ್ಲಿ ನಾವು ಉಸಿರನ್ನು ಹೊರ ಹಾಕೋದ್ರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ, ಮೂಗಿನ ಹೊಳ್ಳೆಗಳ ಮೂಲಕ ಹೊರ ಹೋಗುತ್ತದೆ ಅನ್ನೋದನ್ನು ಸೇರಿಸ್ಕೊತೀರಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದರ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ಪಾಯಿಂಟ್ಸ್ನ ಮಾರ್ಕ್ ಮಾಡಿಸ್ತೀನಿ. ಅದ್ರ ಜೊತೆಗೆ ಫಸ್ಟು ಒಂದು ಲೈನ್ ಸೇರಿಸ್ಕೊಳ್ಳಿ. ಇಲ್ಲಿ ಫಸ್ಟ್ ಪಾಯಿಂಟ್ ಸೇರಿಸ್ಕೊಳ್ಳಿ. ನಾನೇನು ಹೇಳ್ತೀನಿ ಅದನ್ನು ಫಸ್ಟ್ ಪಾಯಿಂಟ್ ಅಂತ ಈಗ ಸೇರಿಸ್ಕೊಳ್ಳಿ. ಅದಾದ ನಂತರ ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡಿಸ್ತೀನಿ. ಮೊದಲನೇ ಪಾಯಿಂಟಲ್ಲಿ ಏನು ಬರೀತೀರಿ, ಮನುಷ್ಯರಲ್ಲಿ ಉಸಿರಾಟ ಕ್ರಿಯೆಯು ಶ್ವಾಸಕೋಶಗಳ ಮೂಲಕ ನಡೆಯುತ್ತದೆ. ಇದು ಫಸ್ಟ್ ಪಾಯಿಂಟು. ಅದಾದ ನಂತರ ಪೇಜ್ ನಂಬರ್ 86ರಲ್ಲಿ ಈ ಚಿತ್ರ ಆದ ನಂತರ ಕೆಳಗಡೆ ನೋಡಿ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ನಿಮಗೆ. ಗಾಳಿಗೂಡುಗಳು ಒಂದು ಮೇಲ್ಮೈಯನ್ನು ಒದಗಿಸುತ್ತವೆ, ಕಾಣಿಸ್ತಾ ಇದೆಯಾ, ಶ್ವಾಸಕೋಶಗಳ ಮೂಲಕ. ಫಸ್ಟ್ ಪಾಯಿಂಟ್ ಅದು ಬರ್ಕೊಂಡ್ರಿ. ಅದಾದ ನಂತರ ಚಿತ್ರದ ಕೆಳಗಡೆ ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗುತ್ತವೆ. ಅವುಗಳನ್ನು ಗಾಳಿಗೂಡುಗಳು ಎನ್ನುವರು. ಇದು ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟು, ಈ ಗಾಳಿಗೂಡುಗಳು ಒಂದು ಮೇಲ್ಮೈಯನ್ನು ಒದಗಿಸುತ್ತವೆ, ಅಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ. ಇದಾದ ನಂತರ ನೆಕ್ಸ್ಟ್ ಪಾಯಿಂಟು, ಗಾಳಿಗೂಡುಗಳ ಗೋಡೆಯು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿವೆ ಅಂತ ಆಯ್ತಲ್ಲ. ಅದಕ್ಕಿಂತ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಸೇರಿಸ್ಕೋಬಹುದು. ಶ್ವಾಸಕೋಶದಲ್ಲಿ ಅಂದರೆ ಪ್ರತಿಯೊಂದು ಶ್ವಾಸಕೋಶದಲ್ಲಿ 300ರಿಂದ 350 ಮಿಲಿಯನ್ ಗಾಳಿಗೂಡುಗಳು ಇದ್ದು ಅನಿಲಗಳ ವಿನಿಮಯಕ್ಕೆ ಸಾಕಷ್ಟು ಜಾಗ ಮಾಡಿಕೊಡುತ್ತದೆ. ಇದೊಂದು ಪಾಯಿಂಟ್ ಸೇರಿಸ್ಕೋತೀರಿ. ಅರ್ಥ ಆಗ್ತಿದೆಯಾ? ಫಸ್ಟ್ ಪಾಯಿಂಟ್ ನಾನು ಹೇಳಿದೆ. ಅದಾದ ನಂತರ ಚಿತ್ರದ ಕೆಳಗಡೆ ಇರುವಂತಹ ಕೆಲವು ಪಾಯಿಂಟ್ಸ್ನ ನಾನು ಹೇಳಿದೆ. ಶ್ವಾಸನಾಳವು ಶ್ವಾಸಕೋಶದೊಳಗೆ ಅಲ್ಲಿಂದ ಹಿಡಿದ್ಬಿಟ್ಟು ರಕ್ತನಾಳಗಳ ಜಾಲವನ್ನು ಹೊಂದಿವೆ ಅಂತ ಈ ಒಂದು ಪಾಯಿಂಟ್ನ ಬರ್ಕೋತೀರಿ. ಇದ್ರ ಜೊತೆಗೆ ನೀವು ಇನ್ನೊಂದು ಪಾಯಿಂಟ್ನ ಸೇರಿಸ್ಕೋತೀರಿ. ಶ್ವಾಸಕೋಶದಲ್ಲಿ ಪ್ರತಿಯೊಂದು ಶ್ವಾಸಕೋಶದಲ್ಲಿ 300ರಿಂದ 350 ಮಿಲಿಯನ್ ಗಾಳಿಗೂಡುಗಳು ಇದ್ದು ಅನಿಲಗಳ ವಿನಿಮಯಕ್ಕೆ ಸಾಕಷ್ಟು ಜಾಗ ಮಾಡಿಕೊಡುತ್ತವೆ ಅನ್ನೋ ಒಂದು ಪಾಯಿಂಟ್ ಸೇರಿಸ್ಕೋತೀರಿ. ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ನಾವು ಗಾಳಿಯನ್ನು ಒಳ ತೆಗೆದುಕೊಂಡಾಗ ನಮ್ಮ ಪಕ್ಕೆಲುಬುಗಳು ಮೇಲಕ್ಕೆ ಇರುತ್ತವೆ ಮತ್ತು ವಪೆಯು ಚಪ್ಪಟೆಗೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ಎದೆಗೂಡು ದೊಡ್ಡದಾಗುತ್ತದೆ. ಇದರಿಂದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿಗೂಡುಗಳು ತುಂಬುತ್ತವೆ. ಸೊ ಇಷ್ಟು ಪಾಯಿಂಟ್ನ ಬರೀತೀರಿ ಮಕ್ಕಳೇ. ಇದು ಪ್ರಾಬಬ್ಲಿ ಒಂದು 3 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಇದು. ಸೊ ಇದನ್ನು ಪಾಯಿಂಟ್ಸ್ ವೈಸ್ ಬರೀತೀರಿ. ಇದರಲ್ಲಿ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೆಯೋಕೆ ಏನಾದರೂ ಸಾಧ್ಯ ಆದರೆ ನೀವು ಅದನ್ನು ಕೂಡ ಟ್ರೈ ಮಾಡಬಹುದು. ಸೊ ಇವತ್ತಿನ ಕ್ಲಾಸ್ ಇಷ್ಟ ಆಯಿತು ಮಕ್ಕಳೇ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಡಯಾಗ್ರಾಮ್ ಕಡೆ ಗಮನ ಇರಲಿ. ಈ ಡಯಾಗ್ರಾಮ್ನ ಕಲೀರಿ. ಒಂದು 3ರಿಂದ 5 ಸತಿ ಬರೆದು ಪ್ರಾಕ್ಟೀಸ್ ಮಾಡಿ ಆರೋ ಮಾರ್ಕ್ ಕರೆಕ್ಟಾಗಿ ಹಾಕೋದನ್ನು ರೂಢಿಸ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇವತ್ತಿನ ಕ್ಲಾಸು ನೀವೆಲ್ಲ ಫಾಲೋ ಮಾಡಿದ್ರಿ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.